ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಜಗದಗಲ ಮುಗಿಲಗಲ ಮಿಗಿಲಗಲ ಮಿಗೆಯಗಲ ನಮ್ಮಗಲ ಪಾತಾಳದಿಂದ ತತ್ತ ನಿಮ್ಮ ಶ್ರೀ ಚರಣ, ಬ್ರಹ್ಮಾಂಡದಿಂದ ತತ್ತ ನಿಮ್ಮ ಶ್ರೀ ಮುಕುಟ, ಅಪ್ರಮಾಣ ಅಗಮ್ಯ ಅಗೋಚರ ಅಪ್ರತಿಮ ಲಿಂಗವೇ ಕೂಡಲ ಸಂಗಮ ದೇವಯ್ಯ, ಎನ್ನ ಕರಸ್ಥಲಕ್ಕೆ ಬಂದು ಚುಳುಕಾದಿರಯ್ಯ. ಅಂತಹ ಒಂದು ಅಗೋಚರ ಶಕ್ತಿಗೆ ನಮಿಸುತ್ತಾ, ಕ್ಷೇತ್ರದ ಆರಾಧ್ಯ ದೇವ ಶ್ರೀ ಗುರು ಕೊಟ್ಟೂರೇಶ್ವರರಲ್ಲಿ ನಮಸ್ಕರಿಸುತ್ತಾ, ಈ ದಿನದ ಚಿಂತನಾಗೋಷ್ಠಿಯಲ್ಲಿ ಆಗಮಿಸಿರ್ತಕ್ಕಂಥ ಎಲ್ಲ ಶರಣೆಯರಿಗೆ ನಿಮ್ಮೆಲ್ಲರಿಗೂ ತುಂಬ ಹೃದಯದ ಶರಣಾರ್ಥಿಗಳು. ಈ ದಿನ ಮಹಾಭಾರತ ಕಥಾಸಾರ ಭಾಗ 5 ಸಂಚಿಕೆ 5ಕ್ಕೆ ನಾವು ಕಾಲಿಡ್ತಾ ಇದ್ದೇವೆ. ಈ ಮಹಾಭಾರತ ಸಂಚಿಕೆಗೆ ಕಾಲಿಡೋದಕ್ಕಿಂತ ಮುಂಚೆ ಪ್ರಚಲಿತ ಘಟನೆಗಳನ್ನು ಜೊತೆಗೆ ಆ ಜೀವನ ಮೌಲ್ಯಗಳು, ಹಿಂದೆ ಇರತಕ್ಕಂಥ ಜೀವನ ಮೌಲ್ಯಗಳು, ಈಗ ಕುಸಿದಿರ್ತಕ್ಕಂಥ ಜೀವನ ಮೌಲ್ಯಗಳ ಒಂದೆರಡು ವಿಚಾರಗಳನ್ನು ವಿಶ್ಲೇಷಣಾತ್ಮಕವಾಗಿ ವಿಚಾರಗಳನ್ನು ನಿಮ್ಮೊಡನೆ ಹಂಚಿಕೊಳ್ತಾ, ಆನಂತರ ಮುಂದೆ ಆ ವಿಚಾರಗಳ ನಂತರ ನಾನು ಮಹಾಭಾರತ ಕಥಾಸಾರಕ್ಕೆ ಬರ್ತಾಯಿದ್ದೀನಿ. ಮೊಟ್ಟ ಮೊದಲನೇದಾಗಿ ಬಹುತೇಕ ಈ ತಿಂಗಳು ಸುದ್ದಿಯಲ್ಲಿರ್ತಕ್ಕಂಥ ವಿಚಾರ ಅಯೋಧ್ಯೆ. ತಮಗೆಲ್ಲರಿಗೂ ಮಾಧ್ಯಮಗಳ ಮುಖಾಂತರ ಗೊತ್ತಿದೆ. ಜನವರಿ ಈಗ 5 ದಿನಗಳ ಹಿಂದೆ ಅಯೋಧ್ಯೆಯಲ್ಲಿ ಆ ಒಂದು ರಾಮಲಲ್ಲ ಬಾಲರಾಮನ ಮೂರ್ತಿಯ ಪ್ರಾಣ ಪ್ರತಿಷ್ಠಾಪನೆ ಕಾರ್ಯ ನೆರವೇರಿತು. ಈ ಅಯೋಧ್ಯೆಯ ಇತಿಹಾಸವನ್ನು ನೋಡಿದಾಗ ನಾವು 1528ರಲ್ಲಿ ಮುಸ್ಲಿಂ ಚಕ್ರವರ್ತಿ ಬಾಬರ್ ಅಂತಕ್ಕಂಥ ಅವನ ಸೇನಾಪತಿ ಮೀರ್ ಬಾಕಿ ಅಂತಕ್ಕಂಥವನು, ಅಲ್ಲಿ ಮೊದಲೇ ರಾಮ ಮಂದಿರ ಇತ್ತು, ಆ ರಾಮ ಮಂದಿರವನ್ನು ಕೆಡವಿ 1529ರಲ್ಲಿ ಅವನು ಬಾಬರಿ ಮಸೀದಿ ಅಂತಂದು ಮಸೀದಿಯನ್ನು ಕಟ್ತಾನವನು. ಅಂದರೆ ಈಗ ಸುಮಾರು 500 ವರ್ಷಗಳ ಹಿಂಚೆ, ಕರೆಕ್ಟಾಗಿ 496 ವರ್ಷಗಳ ಹಿಂದೆ 1528ರಲ್ಲಿ ಕೆಡವುತ್ತಾನೆ. 1529ರಲ್ಲಿ ಬಾಬರಿ ಮಸೀದಿ ನಿರ್ಮಾಣ ಆಗ್ತದೆ. 1528ರಿಂದ 2024ರವರೆಗೆ ಸುದೀರ್ಘವಾಗಿ 496 ವರ್ಷಗಳ ಕಾಲ ಇತಿಹಾಸದಲ್ಲಿ, ವಿಶ್ವದ ಇತಿಹಾಸದಲ್ಲಿ ಯಾವುದಾದರೂ ಒಂದು ಮಂದಿರಕ್ಕೆ ಹೋರಾಟಗಳು ನಡೆದಿವೆ ಅಂತಂದರೆ, ಪ್ರತಿ ಕ್ಯಾಲೆಂಡರ್ ವರ್ಷದಲ್ಲಿ ಇಂಥ ವರ್ಷ ರಾಮ ಮಂದಿರಕ್ಕೆ, ರಾಮ ಜನ್ಮಭೂಮಿಯ ರಾಮ ಮಂದಿರಕ್ಕಾಗಿ ಹೋರಾಟ ನಡೆದಿಲ್ಲ ಅಂತಕ್ಕಂಥ ಇತಿಹಾಸನೇ ಇಲ್ಲಂತೆ. 490 ವರ್ಷಗಳ ಕಾಲ ಒಂದಿಲ್ಲೊಂದು ನ್ಯಾಯಾಲಯದಲ್ಲಿ ವ್ಯಾಜ್ಯಗಳು, ಹೋರಾಟಗಳು, ರಾಮ ಮಂದಿರ ಬೇಕು ಅಂತಕ್ಕಂಥ ಹೋರಾಟ 496 ವರ್ಷಗಳ ಸತತವಾಗಿ ಪ್ರತಿ ಕ್ಯಾಲೆಂಡರ್ ವರ್ಷದಲ್ಲಿ ಇತಿಹಾಸದಲ್ಲಿ ದಾಖಲಾಗಿರ್ತಕ್ಕಂಥದ್ದು. ಇದು ಇಡೀ ವಿಶ್ವದಲ್ಲೇ ಯಾವುದೋ ಒಂದು ವಿಚಾರಕ್ಕೆ ಇಷ್ಟು ಸುದೀರ್ಘವಾಗಿ ಹೋರಾಟ ನಡೆದಿರ್ತಕ್ಕಂಥ ಇತಿಹಾಸ ಎಲ್ಲೂ ಇಲ್ಲ ಜಗತ್ತಿನಲ್ಲಿ. ಅಂತಹ ಹೋರಾಟ ನಡೆದು ಕೊನೆಗಿವತ್ತು ನಾವೀಗ ಅಯೋಧ್ಯೆಯಲ್ಲಿ ಪೂರ್ಣ ಆಗಿರ್ತಕ್ಕಂಥದ್ದು ಗರ್ಭಗುಡಿ ಮಾತ್ರ. ಆ ಗರ್ಭಗುಡಿಯಲ್ಲಿ ಬಾಲರಾಮನ ಒಂದು ಪ್ರಾಣ ಪ್ರತಿಷ್ಠಾಪನೆಯ ಕಾರ್ಯ ಮುಗಿದಿದೆ. ಸುಮಾರು ಇನ್ನೂ ಒಂದು 3-4 ವರ್ಷದಲ್ಲಿ ಪೂರ್ತಿ ಪ್ರಮಾಣದ ಅಯೋಧ್ಯೆಯ ಒಂದು ಭವ್ಯ ದೇಗುಲ ಅಸ್ತಿತ್ವಕ್ಕೆ ಬರ್ತದೆ. ಅಲ್ಲಿಗೆ ಸುಮಾರು 500 ವರ್ಷಗಳಾಗ್ತದೆ. 1528ರಲ್ಲೇನು ರಾಮ ಮಂದಿರ ಹೋಗಿತ್ತಲ್ಲ, 2028ರೊಳಗೆ ಬಹುತೇಕ ಈ ನಿರ್ಮಾಣ ಭವ್ಯವಾಗಿರ್ತಕ್ಕಂಥ ಒಂದು ರಾಮ ಮಂದಿರ ನಿರ್ಮಾಣ ಆಗ್ತದೆ. ಅಂದರೆ ಸುದೀರ್ಘವಾಗಿ 496 ವರ್ಷಗಳ ಕಾಲ ಹೋರಾಟ ನಡೀತು. ಯಾವೊಂದು ಸಂತಸದಲ್ಲಿ ಇಡೀ ಭಾರತ ದೇಶ ಇದೆ, ಜಗತ್ತಿನಲ್ಲಿರ್ತಕ್ಕಂಥ ಎಲ್ಲ ಭಾರತೀಯರು ಸಂಭ್ರಮವನ್ನು ಪಡ್ತಾ ಇದ್ದಾರೆ. ಆ ಸಂಭ್ರಮದಲ್ಲಿ ನಾವು ಸಹ ಪಾಲ್ಗೊಂಡಿದ್ದೀವಿ. ಇನ್ನೂ ಒಂದು ವಿಶೇಷ ಏನಂತಂದರೆ, ಆ ಬಾಲರಾಮನ ಮೂರ್ತಿ ನಮ್ಮ ಕರ್ನಾಟಕದ ಮೈಸೂರಿನವರಾಗಿರ್ತಕ್ಕಂಥ ಅರುಣ್ ಯೋಗಿರಾಜ್ ಅಂತಕ್ಕಂಥವರು ಕೆತ್ತಿರ್ತಕ್ಕಂಥ ಅದು ಒಂದು ಮೂರ್ತಿ, ಬಾಲರಾಮನ ಮೂರ್ತಿ. ಅದಕ್ಕೆ 3 ಆರ್ಡ್ರ್ ಕೊಟ್ಟಿದ್ದರು, 3 ಮೂರ್ತಿಯನ್ನು ಕೆತ್ತಿರಿ ಅಂತಕ್ಕಂಥದ್ದು. ಒಬ್ಬರು ಕರ್ನಾಟಕದವರೇ ಇಬ್ಬರಾಗಿದ್ದರು, ಅವರೊಬ್ಬರು ಮೈಸೂರಿನವರು, ಇನ್ನೊಬ್ಬರು ಉತ್ತರ ಮಲೆನಾಡು ಕಡೆಯವರು, ಕರಾವಳಿ ಕಡೆಯವರು ಅವರೊಬ್ಬರು, ಇನ್ನೊಬ್ಬರು ಉತ್ತರ ಭಾರತದವರು. ಒಂದು ಬಿಳಿಯ ಶಿಲೆಯಿಂದ ಮಾಡಿರ್ತಕ್ಕಂಥವ್ರು, ಕರ್ನಾಟಕದವ್ರು ಇಬ್ಬರು ಕೆತ್ತಿರ್ತಕ್ಕಂಥದ್ದು, ಕಪ್ಪು ಶಿಲೆಯಿಂದ ಆ ಒಂದು ಮೂರ್ತಿಯನ್ನು ಕೆತ್ತಿರ್ತಕ್ಕಂಥದ್ದು. ಆ 3ರಲ್ಲಿ
ತಾಳೆ ಮಾಡಿದಾಗ ಇದು ಬಹಳ ಸುಂದರವಾಗಿರ್ತಕ್ಕಂಥ ಬಾಲರಾಮನ, ಬಹಳ ಹಸನ್ಮುಖಿಯಾಗಿರ್ತಕ್ಕಂಥ ಬಾಲರಾಮ ಅಂತಕ್ಕಂಥದ್ದು ಆ ಒಂದು ಕಮಿಟಿಯವರಿಗೆ ತೀರ್ಮಾನ ತಗೊಂಡು ಇದನ್ನು ಫೈನಲೈಸ್ ಮಾಡಿರ್ತಕ್ಕಂಥದ್ದು. 22ನೇ ತಾರೀಕು ಪ್ರಾಣ ಪ್ರತಿಷ್ಠಾಪನೆ ಆಯ್ತಲ್ಲ, 23ನೇ ತಾರೀಕಿನಿಂದನೇ ಸಾರ್ವಜನಿಕ ದರ್ಶನಕ್ಕೆ ಮುಕ್ತವಾಗಿದೆ. ಸುಮಾರು ಪ್ರತಿದಿನ ಈಗ 3 ಲಕ್ಷ ಜನ ಒಂದು ಬಾಲರಾಮನ ದರ್ಶನವನ್ನು ಪಡ್ಕೊಳ್ತಾ ಇದ್ದಾರೆ. ಆ ಒಂದು ಈಗ 500 ವರ್ಷಗಳ ಸತತ ಹೋರಾಟಕ್ಕೆ ನಾವು ಸಂದ ಜಯ ಅಂತಕ್ಕಂಥದ್ದನ್ನು ನಾವು ಇದನ್ನು ಹೇಳ್ಬೋದು. ಅದು ನಮ್ಮ ಕಾಲಘಟ್ಟದಲ್ಲಿ ನಾವು ನೋಡ್ತಾ ಇದ್ದೀವಲ್ಲ, ಇದನ್ನು 500 ವರ್ಷ ಅಂತಂದರೆ ಸುಮಾರು ಆವ್ರೇಜ್ ವಯಸ್ಸು ಒಂದು 70-80 ತೊಗೊಂಡ್ರೆ ಒಂದು 7-8 ತಲೆಮಾರುಗಳು ಕಳೆದೋಗಿದ್ದಾವೆ. 7-8 ತಲೆಮಾರಿಗೆ ಸಿಗದೇ ಇರತಕ್ಕಂಥ ಭಾಗ್ಯ ನಮಗೆ ಸಿಕ್ಕಿದೆ. ಆ ಒಂದು ರಾಮ ಮಂದಿರ ಭವ್ಯ ಆಗಿರ್ತಕ್ಕಂಥ ರಾಮ ಮಂದಿರವನ್ನು ಉದ್ಘಾಟನೆಯನ್ನು ನೋಡಿರ್ತಕ್ಕಂಥ ಭಾಗ್ಯ ಮುಂದೆ ಅದನ್ನು ನೇರ ದರ್ಶನವನ್ನು ಸಹ ನಾವು ಪಡ್ಕೊಳ್ಬೋದು. ಅಂತಹ ಒಂದು ಭಾಗ್ಯ ನಮ್ಮದಾಗಿದೆ. ಇದೇ ರೀತಿ ಈಗ ರಾಮನ ಒಂದು ಭವ್ಯ ಮಂದಿರ ನಿರ್ಮಾಣ ಆಯ್ತಲ್ಲ, ಮುಂದೆ ಸಹ ಇನ್ನು ಸ್ವಲ್ಪ ಕಾಲದಲ್ಲಿಯೇ ಮಥುರಾದಲ್ಲಿ ಸಹ ಶ್ರೀಕೃಷ್ಣ ಜನ್ಮಸ್ಥಾನವನ್ನು ಸಹ ನಾವು ನಮ್ಮ ಕಾಲದಲ್ಲಿಯೇ ನೋಡ್ಬೋದು ಅಂತಕ್ಕಂಥ ಆಶಾವಾದವನ್ನು ನಾನು ಇಟ್ಕೊಂಡಿದ್ದೀನಿ. ಈಗ ಈ ಒಂದು ಪ್ರಚಲಿತ ವಿಚಾರಗಳನ್ನು ಇಟ್ಕೊಂಡು ಈಗ ಒಂದು ಮೌಲ್ಯಗಳನ್ನು ನಾವು ನೋಡೋದಾದರೆ, ರಾಮಾಯಣದಲ್ಲಿ ಕೈಕೇಯಿ ರಾಮನಿಗೆ 14 ವರ್ಷಗಳ ಕಾಲ ವನವಾಸ ಹೋಗಬೇಕಂತ ಕಂಡೀಷನ್ ಆಗ್ತಾಳೆ. ದಶರಥ ಆಕೆಗೆ ಒಂದು ವರ ಕೊಟ್ಟಿರ್ತಾನಲ್ಲ, ಆ ವರದ ಪ್ರಕಾರ 14 ವರ್ಷನೇ ಯಾಕೆ ಕಳಿಸಿದ್ಲು? 15 ವರ್ಷ ಕಳಿಸ್ಬೋದಾಗಿತ್ತು, ಅಥವಾ ಮಹಾಭಾರತದಲ್ಲಿ 12 ವರ್ಷ ವನವಾಸ ಕಳಿಸಿದ್ರು, 12 ವರ್ಷ ಕಳಿಸ್ಬೋದಾಗಿತ್ತು, ಅಥವಾ ಇನ್ನೂ ಒಂದು 20 ವರ್ಷ ಕಳಿಸ್ಬೋದಾಗಿತ್ತು. ಯಾಕೆ 14 ವರ್ಷನೇ ನಿಗದಿತವಾಗಿ 14 ವರ್ಷನೇ ಹೋಗಬೇಕು? ಕೈಕೇಯಿಯ ದಾಸಿ ಮಂಥರೆಯ ಒಂದು ಕುತಂತ್ರದಿಂದ ಚಾಡಿ ಮಾತಿಗೆ ಕಿವಿಗೊಟ್ಟು ಆ ಒಂದು ರಾಮನಿಗೆ 14 ವರ್ಷ ವನವಾಸ ಹೋಗಬೇಕು ಅಂತ ಹೇಳಿದ್ಲಾಕಿ. ಯಾಕೆ 14 ವರ್ಷನೇ ಯಾಕೆ ಐಡೆಂಟಿಫೈ ಮಾಡಿದ್ಲಾಕಿ ಅಂತಂದಾಗ, ಅದು ಇತಿಹಾಸವನ್ನು ನೋಡಿದಾಗ ಆಗಿನ ಕಾಲದಲ್ಲಿ ಆಗಿನ ಪದ್ಧತಿ ನಿಯಮ ಒಂದು ಕಾನೂನು ಏನಿತ್ತಂದರೆ 14 ವರ್ಷ ರಾಜ್ಯವನ್ನು ತ್ಯಜಿಸಿ ಹೊರಗಡೆ ಇದ್ದರೆ ಮುಂದೆ ಅವ್ರು ಬಂದರೂ ಕೂಡ ಅವರಿಗೆ ರಾಜ್ಯದ ಹಕ್ಕು ಇಲ್ಲ ಅಂತಕ್ಕಂಥದ್ದು. ಮುಂದೆ ಅವನು ವಾಪಸ್ ಬಂದು 14 ವರ್ಷ ನಂತರ ಬಂದರೂ ಕೂಡ ತನ್ನ ರಾಜ್ಯವನ್ನು ಕೇಳಿದರೆ ಆ ರಾಜ್ಯದ ಹಕ್ಕು ಅವನಿಗೆ ಇರೋದಿಲ್ಲ. ಆ ಒಂದು ಕಾನೂನು ಇತ್ತು ಅವಾಗ. 14 ವರ್ಷ ಅವನು ಹೊರಗಡೆ ರಾಜ್ಯ ಬಿಟ್ಟು ಹೊರಗಡೆ ಇದ್ದಾಗ ಅವನಿಗೆ ಮುಂದೆ ಆ ರಾಜ್ಯದ ಹಕ್ಕು ಸಿಗಲ್ಲ ಅಂತಕ್ಕಂಥ ಒಂದು ಕಾನೂನಿತ್ತು. ಹಂಗಾಗಿ ಆ ಕೈಕೇಯಿ ಮಿನಿಮಮ್ 14 ವರ್ಷವನ್ನು ಹೇಳಿದ್ಲು ಅಂತಕ್ಕಂಥ ಮಾಹಿತಿ ನನಗೆ ಬಲ್ಲ ಮೂಲಗಳಿಂದ ತಿಳ್ಕೊಂಡಿರ್ತಕ್ಕಂಥದ್ದು. ಆ 14 ವರ್ಷವನ್ನು ಆ ಒಂದು ವನವಾಸ ಹೋಗಕ್ಕೆ ರೆಡಿ ಆಗ್ತಾನೆ ರಾಮ. ಆದರೆ ದಶರಥ ಹೇಳಲ್ಲ. ದಶರಥ ಏನು ಮಾಡ್ತಾನೆ, ಅವನಿಗೆ ಅವಾಗ ಅರಿವಾಗ್ತದೆ. ಅವನು ಹೇಳ್ತಾನೆ, ನಾನು ಕೈಕೇಯಿಗೆ ವರವನ್ನು ಕೊಟ್ಟಿದ್ದೀನಿ, ಆದರೆ ನಾನೀಗ ಆ ವರವನ್ನು ಕ್ಯಾನ್ಸಲ್ ಮಾಡ್ತೀನಿ. ನಾನು ವಚನಭ್ರಷ್ಟ ಆದರೂ ಚಿಂತೆ ಇಲ್ಲ. ಕೌಸಲ್ಯ ಹೇಳ್ತಾಳೆ ರಾಮನಿಗೆ, ನೀನು ಹೋಗಬೇಡ ಅಂತಂದು. ಈಗ ಪಿತೃವಾಕ್ಯ ಪರಿಪಾಲನೆ ಮಾಡ್ತೀನಿ ಅಂತ ಹೇಳ್ತೀಯಲ್ಲ ನೀನು, ಮಗನಿಗೆ ಹೇಳ್ತಾರೆ, ಪಿತೃವಾಕ್ಯ ಪರಿಪಾಲನೆ ಮಾಡಬೇಡ ನೀನು. ನಾನು ಕೈಕೇಯಿಗೆ ಕೊಟ್ಟಿರಕ್ಕಂಥ ವರವನ್ನು ಹಿಂದಕ್ಕೆ ತಗೊಳ್ತೀನಿ. ನಾನು ವಚನಭ್ರಷ್ಟ ಆದರೂ ಚಿಂತೆ ಇಲ್ಲ, ನೀನು ಮಾತೃವಾಕ್ಯ ಪರಿಪಾಲನೆ ಮಾಡು. ಕೌಸಲ್ಯ ಹೇಳಿದಂಗೆ ಕೇಳು, ಇಲ್ಲೇ ಇರು, ನೀನೇ ರಾಜ ಆಗಬೇಕು ಅಂತ ಹೇಳ್ತಾನೆ. ಆದರೆ ರಾಮ ಕೇಳಲ್ಲ. ಅದು ಒಂದು ಮೌಲ್ಯ. ಒಂದು ಸರಿ ತಂದೆ ಮಾತು ಕೊಟ್ಟನಂತಂದರೆ ತಂದೆಯ ಮಾತನ್ನು ಉಳಿಸ್ಬೇಕು, ಅದು ಒಂದು ಮೌಲ್ಯ. ಅದನ್ನು ನಾನು ಪಾಲನೆ ಮಾಡಲೇಬೇಕು. ಯಾಕಂದರೆ ಮುಂದೆ ಇತಿಹಾಸದಲ್ಲಿ ಇದು ದಾಖಲಾಗ್ತತಿ. ರಾಮ ನೋಡಪ್ಪ ಹೆಂಗಿದ್ದ ಅಂತಕ್ಕಂಥದ್ದು. ಯಾಕಂದರೆ ರಾಮನನ್ನು ಇವತ್ತು ಆದರ್ಶ ಪುರುಷ ಅಂತೀವಿ, ಮರ್ಯಾದಾ ಪುರುಷೋತ್ತಮ ಅಂತ ಕರಿತೀವಿ ನಾವು. ಅದು ಇತಿಹಾಸದಲ್ಲಿ ದಾಖಲಾಗ್ತತಿ. ಏನೋ ಒಂದು ಸ್ವಲ್ಪ ಒಂದು ಸುಖಕ್ಕಾಗಿ ನಾನು ನನ್ನ ಒಂದು ಮೌಲ್ಯಗಳನ್ನು ನಾನು ಬಿಟ್ಕೊಡಲ್ಲ, ನಿನಗೂ ಸಹ ಅದು ಕುಂದು ಬರ್ತದೆ ಅಂತಕ್ಕಂಥದ್ದನ್ನು ಹೇಳಿ ಅವನು ಹೋಗ್ತಾನೆ. ಹೋದಾಗ ಭರತ ಅಲ್ಲಿರಲ್ಲ, ಅವನು ಅವ್ರ ಅಜ್ಜಿ ಮನೆಗೆ ಹೋಗಿರ್ತಾನೆ. ಆನಂತರ ವಾಪಸ್ ಬಂದಾಗ ಎಲ್ಲ ವಿಚಾರ ತಿಳಿದಾಗ ಅವನು ಭಾಳ ಶೋಕ ವ್ಯಕ್ತಪಡಿಸ್ತಾನೆ. ತನ್ನ ಸ್ವತಃ ತಾಯಿ ಕೈಕೇಯಿಯನ್ನು ಭಾಳ ನಿಂದಿಸ್ತಾನೆ. ಅವನು ಎಂಥ ಕೆಲಸ ಮಾಡಿಬಿಟ್ಟೆ ನಾನು ಅಂತಕ್ಕಂಥದ್ದು. ಯಾಕಂದರೆ ಭಾಳ ಅಣ್ಣ ತಮ್ಮ ಭಾಳ ಅನ್ಯೋನ್ಯವಾಗಿರ್ತಾರೆ ಇವರು. ಆಗ ಅವನು ಭರತ ಮತ್ತೆ ವಾಪಸ್ ಕರ್ಕೊಂಬರಕ್ಕಂತ ಇಡೀ ತಂಡವನ್ನು ಕಟ್ಕೊಂಡು ಹೋಗ್ತಾನೆ. ಎಲ್ಲ ಊರಿನ ಒಂದು ಜನರೆಲ್ಲ ಹೋದಾಗ ಎಷ್ಟು ಕೇಳಿದರೂ ಬರಕ್ಕೆ ಒಪ್ಪಲ್ಲ ಅವ್ರು. ರಾಮ ವಾಪಸ್ ಇಲ್ಲ, ನಾನು ಪಿತೃವಾಕ್ಯ ಪರಿಪಾಲನೆಯನ್ನು ಮಾಡಲೇಬೇಕು, ಅದನ್ನು ಏನಿದ್ರು 14 ವರ್ಷದ ನಂತರನೇ ನಾನು ಬರೋದು ಅಂದಾಗ ಅನಿವಾರ್ಯವಾಗಿ ಅವಾಗ ಏನು ಮಾಡ್ತಾನೆ ಭರತ ರಾಮನ ಪಾದುಕೆಗಳನ್ನು, ಅಂದರೆ ಪಾದರಕ್ಷೆ ಅಂತ ಏನು ಹೇಳ್ತೀವಲ್ಲ, ರಾಮನ ಪಾದುಕೆಗಳನ್ನು, ಪಾದುಕೆ ಅಂತಂದರೆ ಮರದಿಂದ ಮಾಡಿರ್ತಕ್ಕಂಥ ಪಾದರಕ್ಷೆ ಅಂತ ನನ್ನ ಅನಿಸಿಕೆ. ಆ ಒಂದು ಪಾದುಕೆಗಳನ್ನು ತೆಗೆದುಕೊಂಡು ಬಂದು
ನಾನು ರಾಜನಾಗಿರಲ್ಲ, ಆ ಪಾದುಕೆಗಳನ್ನು ಸಿಂಹಾಸನದ ಮೇಲೆ ಇಡ್ತೀನಿ, ನಾನು ಆ ರಾಜ್ಯವನ್ನು ನೋಡ್ಕೊಂಡು ಹೋಗ್ತೀನಿ ಅಷ್ಟೇ ನೀನು ಬರೋವರೆಗೂ. ನೀನು ಬಂದ ಮೇಲೆ ನೀನೇ ಅಯೋಧ್ಯೆಯ ರಾಜ ಆಗಬೇಕು ಅಂತಕ್ಕಂಥ ಒಂದು ಷರತ್ತಿಗೆ ಒಳಪಟ್ಟು ಭರತ ವಾಪಸ್ ಬರ್ತಾನೆ. ಇಲ್ಲಿಗೆ ಅಯೋಧ್ಯೆಗೆ ವಾಪಸ್ ಬರ್ತಾನೆ. ವಾಪಸ್ ಬಂದಾಗ ನೋಡ್ರಿ ಮೌಲ್ಯ ಇರ್ತಕ್ಕಂಥದ್ದು ಇಲ್ಲಿ. ಅವನೇನು ಮಾಡ್ತಾನೆ, ಆ ಒಂದು ನೆಲದ ಅಡಿಯಲ್ಲಿ ಒಂದು 5-6 ಅಡಿ ಗುಹೆಯ ರೀತಿ ನಿರ್ಮಾಣ ಮಾಡ್ಕೊಳ್ತಾನೆ. ಅಂದರೆ ನೆಲದಿಂದ 5-6 ಅಡಿ ಕೆಳಕ್ಕೆ ಪ್ರತಿದಿನ ಅಲ್ಲೇ ಮಲಗ್ತಾನೆ ಅವನು. ಕಾರಣ ಏನು ಅಂತ ಕೇಳಿದಾಗ, ಯಾಕೆ ನೀನು ನೆಲದ ಮೇಲೆ ಅಥವಾ ಮಂಚದ ಮೇಲೆ ಮಲಗಲ್ಲ ಅಂತ ಕೇಳಿದಾಗ, ನನ್ನ ಅಣ್ಣ ರಾಮ ವನವಾಸದಲ್ಲಿ ಅವನಿಗೆ ಮಂಚ ಇಲ್ಲ ಮಲಗೋದಕ್ಕೆ, ನೆಲದ ಮೇಲೆ ಮಲಗ್ತಾ ಇದ್ದಾನೆ. ನನ್ನ ಅಣ್ಣ ನೆಲದ ಮೇಲೆ ಮಲಗ್ತಾ ಇದ್ದಾನಂತಂದರೆ ನಾನು ಅವನಿಗೆ ಸರಿ ಸಮಾನವಾಗಿ ಮಲಗಬಾರ್ದು, ಅವನಿಗಿಂತ ಕೆಳಗೆ ಮಲಗಬೇಕು ನಾನು. ಅದಕ್ಕಾಗಿಲೇ ನಾನು ಭೂಮಿ ಒಳಗಡೆ ಗುಹೆಯನ್ನು ಮಾಡಿಕೊಂಡು 5-6 ಅಡಿ ಕೆಳಗಡೆ ನಾನು ಮಲಗ್ತೀನಿ ಅಂತಕ್ಕಂಥದ್ದನ್ನು ಹೇಳ್ತಾನೆ. ಇದು ಒಂದು ಮೌಲ್ಯ, ಅಣ್ಣನಿಗೆ ಒಂದು ಬೆಲೆ ಕೊಡ್ತಕ್ಕಂಥದ್ದು. ಎಂಥ ಮೌಲ್ಯಗಳನ್ನು ರೂಢಿಸ್ಕೊಂಡಿದ್ರು ಆ ಒಂದು ತ್ರೇತಾಯುಗದಲ್ಲಿ ಅಂತಕ್ಕಂಥದ್ದನ್ನು ನಾವು ನೋಡ್ತೀವಿ. ಅಣ್ಣನಿಗೆ ಸಮಾನವಾಗಿ ಮಲಗಬಾರ್ದು ಅಂತಕ್ಕಂಥದ್ದು. ಇವತ್ತಿನ ಮೌಲ್ಯಗಳಿಗೂ ಇಂದಿನ ಮೌಲ್ಯಗಳಿಗೂ ನಾವು ಏನಾದರೂ ತಾಳೆ ಮಾಡಿದರೆ ಅಜಗಜಾಂತರ ವ್ಯತ್ಯಾಸ ಅಂತಂದರೆ ದೊಡ್ಡ ವ್ಯತ್ಯಾಸಗಳನ್ನು ಕಾಣ್ತೀವಿ. ಒಂದು 2-3 ಘಟನೆಗಳನ್ನು ನಾನು ಹೇಳ್ತೀನಿ. ಮೊನ್ನೆ ಚಿತ್ರದುರ್ಗದ ಹತ್ರ ಒಬ್ಬ ಮಹಿಳೆ ತನ್ನ ಹಸುಗೂಸನ್ನೇ ಕೊಂದ್ಲು. 4 ವರ್ಷದ ಹಸುಗೂಸನ್ನು ಕೊಂದು ಸೂಟ್ಕೇಸ್ನೆಲ್ಲ ಹಾಕ್ಕೊಂಡು ಕಾರ್ನಲ್ಲಿ ಹೋಗ್ತಾ ಇದ್ಲು ಬೆಂಗಳೂರು ಕಡೆಗೆ, ಬೇರೆ ರಾಜ್ಯದಿಂದ. ಅದನ್ನು ಚಿತ್ರದುರ್ಗದ ಹತ್ರ ಹಿಡಿದ್ರು. ಕಾರಣ ಕೇಳಿದ್ದಕ್ಕೆ ತನ್ನ ಗಂಡನ ಒಂದು ಯಾವುದೋ ಒಂದು ದ್ವೇಷ, ವೈಯಕ್ತಿಕ ದ್ವೇಷಕ್ಕಾಗಿ ತನ್ನ ಮಗುನ್ನೇ ಕೊಂದಿದ್ಲಾಕಿ. ನೋಡ್ರಿ, ಯಾವುದೇ ತಾಯಿಗೆ ಅಂಥ ಕೆಟ್ಟಗಳಿರಲ್ಲ ಅಂತ ನಾವೆಲ್ಲ ಕೇಳಿದ್ದೀವಿ. ಮಗುನ್ನ ಕೊಲ್ತಕ್ಕಂಥ ಕೆಟ್ಟ ತಾಯಿ ಇರಲ್ಲ ಅಂತ ಕೇಳಿದ್ದೀವಿ. ಆದರೆ ಇವತ್ತಿನ ಕಾಲದಲ್ಲಿ ಅವು ಸಹ ನಡೀತಾ ಇದ್ದಾವೆ. ತನ್ನ ಗಂಡನ ಮೇಲೆ ಆ ಮಗುವನ್ನು ಗಂಡನ ಜೊತೆಗೇನೋ ಕಳಿಸ್ಬೇಕಾಗಿತ್ತಂತೆ. ಹಾಗಾಗಿ ನನ್ನ ಮಗು ಗಂಡನ ಜೊತೆಗೆ ಹೋಗಬಾರ್ದು, ಆಕೆ ಪ್ರತಿಷ್ಠೆ ಅಂತಂದು ಮಗುವನ್ನ ಕೊಂದು ಸೂಟ್ಕೇಸ್ನಾಗ ಇಟ್ಕೊಂಡು ಆ ಮಗುವನ್ನು ಕಾರ್ನಲ್ಲಿ ಹಾಕ್ಕೊಂಡು ಬೆಂಗಳೂರು ಕಡೆಗೆ ಹೋಗ್ತಾ ಇದ್ದಾಗ ಪೊಲೀಸರು ಚಿತ್ರದುರ್ಗದ ಹತ್ರ ಆಕೆಯನ್ನು ಹಿಡಿದ್ರು. ಅಂದರೆ ಇಲ್ಲಿ ಈ ಒಂದು ಮೌಲ್ಯಗಳು ಏನು, ಆಗಿನ ಮೌಲ್ಯಗಳು ಯಾವ ರೀತಿ ಇದ್ದವು ಅಂತಕ್ಕಂಥದ್ದನ್ನು ಇನ್ನೂ ನೋಡೋದಾದರೆ ನಾವು ಮರ್ಯಾದೆ ಹತ್ಯೆ ಅಂತ ಕೇಳ್ತಾ ಇದ್ದೀವಿ. ಬಹುತೇಕ ಈ ಮರ್ಯಾದೆ ಹತ್ಯೆಗಳು ನಾನು ನೋಡಿದಂಗೆ ಹಾಸನ ಮಂಡ್ಯ ಭಾಗದಲ್ಲಿ ಆಗಿದೆ ಬಹುತೇಕ. ಮರ್ಯಾದೆ ಹತ್ಯೆ ಅಂತಂದರೆ ಮೇಲ್ವರ್ಗದ ಸ್ತ್ರೀ ಕನ್ಯೆ ಒಂದು ಕೆಳವರ್ಗದ ಒಬ್ಬ ಯುವಕನನ್ನು ಪ್ರೀತಿಸಿ ಮದುವೆ ಆದಾಗ ಅಥವಾ ಓಡಿ ಹೋದಾಗ ಅವರು ಯಾವುದೋ ಒಂದು ಜಾಣತನದಿಂದ ಕನ್ಯೆಯನ್ನು ಮನೆಗೆ ಕರ್ಕೊಂಬಂದು ಆಕೆಯನ್ನೇ ಕೊಲ್ತಕ್ಕಂಥದ್ದು, ತಮ್ಮ ಮಗಳನ್ನು ತಾವೇ ಕೊಲ್ತಕ್ಕಂಥದ್ದು, ತನ್ನ ತಂಗಿಯನ್ನು ತಾನೇ ಕೊಲ್ತಕ್ಕಂಥದ್ದು ಅಣ್ಣನಾಗಿ. ಇವಕ್ಕೆ ಮರ್ಯಾದೆ ಹತ್ಯೆ ಅಂತ ಹೆಸರಿಟ್ಟಿದ್ದಾರೆ ಪೇಪರ್ನ್ಯಾರು, ಮಾಧ್ಯಮದವರು. ಇಂಥವು ಬಹುತೇಕ ನಾವು ಒಂದು ಇದರಲ್ಲಿ ನೋಡ್ತಾ ಇದ್ದೀವಿ, ಹಾಸನ ಮಂಡ್ಯ ಭಾಗದಲ್ಲಿ ನೋಡ್ತಾ ಇದ್ದೀವಿ ಇವನ್ನ. ಇದು ನೋಡಿದಾಗ 12ನೇ ಶತಮಾನದಲ್ಲಿ, ಇವತ್ತು 21ನೇ ಶತಮಾನ, 12ನೇ ಶತಮಾನದಲ್ಲಿ ಒಂದು ಶರಣರು ವಿಲೋಮ ವಿವಾಹ ಅಂತೇನು ಮಾಡಿದರು. ವಿಲೋಮ ವಿವಾಹ ಅಂದರೆ ಅದೇ ಅನುಲೋಮ ವಿಲೋಮ 2 ವಿವಾಹ ಪದ್ಧತಿಗಳು ಬರ್ತಾವೆ. ವಿಲೋಮ ವಿವಾಹ ಪದ್ಧತಿ ಅಂದರೆ ಮೇಲ್ವರ್ಗದ ಸ್ತ್ರೀ ಕೆಳವರ್ಗದ ಪುರುಷನೊಂದಿಗೆ ಮದುವೆ ಮಾಡಿದಾಗ ಅದು ವಿಲೋಮ ವಿವಾಹ. ಅಂಥ ಮದುವೆಯನ್ನೇ ಬಸವಣ್ಣವರು ನೇತೃತ್ವದಲ್ಲಿ ಮಾಡಿದ್ದು. ಬ್ರಾಹ್ಮಣ ಕುಲದ ಮಧುವರಸನ ಮಗಳು, ಆಮೇಲೆ ಕೆಳವರ್ಗದ ಹರಳಯ್ಯನ ಮಗ, ಇವರಿಬ್ಬರ ವಿವಾಹ ಆದಾಗ ಒಂದು ಶರಣಕ್ರಾಂತಿ ಅಂತಕ್ಕಂಥದ್ದು ಆಕತಿ. ಬಟ್ ಇವತ್ತಿನ ಪರಿಸ್ಥಿತಿ ನೋಡಿದಾಗ ಅದು ಅವತ್ತಿಗೆ ಭಾಳ ದೊಡ್ಡ ಮಟ್ಟಕ್ಕೆ ಒಂದು ಜಾತೀಯತೆ ಅಂತಕ್ಕಂಥದ್ದು ಇತ್ತು ಅಂತಕ್ಕಂಥದ್ದನ್ನು ನಾವು ಕಾಣ್ತೀವಿ. ಇನ್ನೊಂದು ಪ್ರಸಂಗದಲ್ಲಿ ನಾವು ಮಾಧ್ಯಮಗಳಲ್ಲಿ ಪೇಪರಲ್ಲಿ ನೋಡಿದ್ದೀವಿ, ಒಬ್ಬ ನಿವೃತ್ತ ಅಧಿಕಾರಿ ಪೂರ್ತಿ ವಯಸ್ಸಾಗಿ ಸಾಯ್ತಾರೆ. ಅವರ ಮಗಳೊಬ್ಬಳು ಫಾರಿನ್ನಲ್ಲಿ ವಿದೇಶದಲ್ಲಿರ್ತಾಳೆ. ಆಕೆಯ ಫೋನ್ ನಂಬರ್ ಸಿಕ್ಕು ಪೊಲೀಸರು ಫೋನ್ ಮಾಡಿದಾಗ ಆಕೆ ಹೇಳ್ತಾಳೆ, ಆ ಶವವನ್ನು ಎಲ್ಲಾದರೂ ಬಿಸಿ ಹಾಕಿರಿ, ನಿಮಗಾಗಿ ಅಂತಃಕರಣ ಇದ್ದರೆ ನೀವು ಸಂಸ್ಕಾರ ಮಾಡಿರಿ, ದುಡ್ಡು ಪಟ್ಟು ಇದ್ರೆ ನನಗೆ ಕಳಿಸ್ಲಿ ಅಂತ ಹೇಳ್ತಾಳೆ ಆಕೆ. ಫೋನೇ ನೇರವಾಗಿ ಹೇಳ್ತಾಳೆ ಆಕೆ. ಇದು ಸಂಸ್ಕಾರ ನೋಡ್ರಿ, ಇದು ಒಂದು ಮೌಲ್ಯ. ಆಕೆ ಎಂಥ ಮೌಲ್ಯಗಳನ್ನು ಕಲ್ತಿರ್ಬೋದು. ಆ ತಂದೆಯನ್ನೇ ಒಂದು ಬಿಸಾಕ್ರಿ ಅಂತಕ್ಕಂಥದ್ದು ಹೇಳ್ತಕ್ಕಂಥದ್ದು ಇದು ಮಾಧ್ಯಮಗಳಲ್ಲೆಲ್ಲ ಸುದ್ದಿ ಆಯಿತು. ಇನ್ನೂ ಒಂದು ವಾಟ್ಸಪ್ ಸ್ಟೋರಿ ಬಂದಿತ್ತು. ಇದು ಒಬ್ಬ ನಿವೃತ್ತ ಅಧಿಕಾರಿ ಇರ್ತಾರೆ, 2 ಗಂಡು ಮಕ್ಕಳು ಅವರಿಗೆ, ಇಬ್ಬರೂ ಫಾರಿನ್ನಲ್ಲಿರ್ತಾರೆ, ಬೇರೆ ಬೇರೆ ದೇಶದಲ್ಲಿ, ಅವನೊಬ್ಬ ದೇಶದಲ್ಲಿ ಇವನೊಬ್ಬ ದೇಶದಲ್ಲಿ ಇರ್ತಾನೆ. ಅವನಿಗೆ ಏನಾಗ್ತದೆ, ವಯಸ್ಸಾದಂಗೆಲ್ಲ ಆ ಗಂಡ ಹೆಂಡತಿ ಇಬ್ಬರೇ ಇರ್ತಾರಲ್ಲ, ತಾಯಿ ತೀರ್ಕೊಂಡ್ಬಿಡ್ತಾಳೆ. ತಾಯಿ ತೀರ್ಕೊಂಡಾಗ ಅವರಿಬ್ಬರಿಗೂ ಮೆಸೇಜ್ ಮಾಡ್ತಾರೆ, ಅವ್ರು ಕಾಲ್ ಮಾಡ್ತಾರೆ. ಆವಾಗ ಕಿರಿಯ ಮಗ ಒಬ್ಬ ಬರ್ತಾನೆ. ಹಿರಿಯ ಮಗ ಬರಲಿಲ್ಲಲ್ಲ ಅಂತ ತಂದೆ ಕೇಳಿದಾಗ ಅವನೊಂದು ಉತ್ತರ ಹೇಳ್ತಾನೆ. ಕಿರಿಯ ಮಗ, ಇಲ್ಲಪ್ಪ, ನಮ್ಮ ಅಣ್ಣ ಫೋನ್ ಮಾಡಿದ್ದ, ಈಗ ತಾಯಿ ಸತ್ತಿದ್ದಾಳೆ, ನೀನು ಹೋಗು, ನಮ್ಮಪ್ಪ ಸತ್ತಾಗ ನಾನು ಹೋಗಿ ಬರ್ತೀನಿ ಅಂತ ಹೇಳಿದ್ದಾನೆ ಅಂತ ಹೇಳ್ತಾನೆ.
ಅಂದರೆ ನೀನೇ ಮುಗಿಸ್ಕೊಂಬಂದ್ಬಿಡು, ಅಪ್ಸತ್ತಾಗ ನಾನು ಹೋಗ್ತೀನಿ, ನೀನು ಬರಬೇಡ ಅಂತ ಹೇಳಿದ್ದಾನೆ. ಅವನಿಗೆ ಎಷ್ಟು ನೋವಾಗಿರಬೇಡ ಹಿರಿಯ ಜೀವಕ್ಕೆ. ಅವನೇನು ಮಾಡ್ತಾನೆ, ಏನು ಮಾತಾಡೋಲ್ಲ, ಆಯ್ತಪ್ಪ ಇರು ಒಂದು ನಿಮಿಷ ಬಂದೆ ಅಂತ ರೂಮ್ಗೆ ಹೋಗ್ತಾನೆ. ಅವನ ಹತ್ರ ಬಂದೂಕ್ ಇರ್ತೈತಿ, ಒಂದು ಲೆಟ್ರ್ ಬರೆದಿಡ್ತಾನೆ, ಆತ್ಮಹತ್ಯೆ ಮಾಡ್ಕೊಳ್ತಾನೆ. ಬಂದೂಕಿನ ಗುಂಡು ಹೊಡ್ಕೊಂಡು ಆತ್ಮಹತ್ಯೆ ಮಾಡ್ಕೊಳ್ತಾನೆ. ಏನು ಸೌಂಡ್ ಅಂತ ಇವನೊಳಗೆ ಹೋದಾಗ ತಂದೆ ಸತ್ತು ಬಿದ್ದಿರ್ತಾನೆ. ಒಂದು ಲೆಟ್ರ್ ಬರೆದಿರ್ತಾನೆ, ನೋಡಪ್ಪ ಕಿರಿಯ ಮಗ ನೀನು ಬಂದಿದ್ದೀಯಾ, ಭಾಳ ಸಂತೋಷ, ನಿನ್ನ ಅಣ್ಣ ಏನು ಮುಂದೆ ಬರ್ತಾನಂತ ಹೇಳೇನಲ್ಲ ನಾನು ಸತ್ತಾಗ, ಅವ್ನು ಬರೋದು ಬೇಡ. ಈಗ ನೀನು ಅವ್ನಿಗೇನು ಹೇಳೋಕ್ಕೋಬೇಡ, ನಮ್ಮಿಬ್ಬರ ಸಂಸ್ಕಾರವನ್ನು ನೆರವೇರಿಸಿ ನೀನು ಹೋಗ್ಬಿಡು, ಅವನು ನನ್ನ ಮಗ ನೋಡೋದು ಬೇಡ. ಆ ಒಂದು ವಿದೇಶದಲ್ಲಿ ಉನ್ನತ ವ್ಯಾಸಂಗ ಅಷ್ಟು ವಿದ್ಯಾಭ್ಯಾಸ ಕೊಡಿಸೇನ ತಂದೆ ತಾಯಿ ಅಂತಂದರೆ ಅವ್ರು ಎಷ್ಟು ಕಷ್ಟಪಟ್ಟಿರಕ್ಕೆಲ್ಲ ಮೊದಲಿಂದನೇ. ₹1 ದುಡ್ಡು ಕೂಡಿಕ್ಕಿ ಅವರು ಆ ಒಂದು ಮಕ್ಕಳಿಗೆ ಶಿಕ್ಷಣವನ್ನು ಕೊಡಿಸಿರ್ತಾರೆ. ಅಂದರೆ ಇಲ್ಲಿ ಎಲ್ಲೇ ಎಡವಿದ್ದೀವಿ ನಾವು ಅಂತಕ್ಕಂಥದ್ದು. ಮಕ್ಕಳಿಗೆ ಎಲ್ಲವನ್ನ ಕೊಟ್ಟಿದ್ದೀವಿ ನಾವು, ಮೌಲ್ಯಗಳನ್ನಷ್ಟೇ ಕಲಿಸಿಲ್ಲ ನಾವು. ಎಲ್ಲವನ್ನ ಕೊಟ್ಟಿದ್ದೀವಿ, ಹಣಕಾಸು ಕೊಟ್ಟಿದ್ದೀವಿ, ಎಲ್ಲ ವ್ಯವಸ್ಥೆ ಮಾಡಿದ್ದೀವಿ, ಜಾಣರಾಗಿದ್ದಾರೆ, ಫಾರಿನ್ಗೆ ಹೋಗಿದ್ದಾರೆ, ಲಕ್ಷಗಟ್ಟಲೆ ದುಡಿತಾರೆ, ಎಲ್ಲ ದುಡಿತಾರೆ. ಆದರೆ ನಾವು ಅವರಿಗೆ ಮೌಲ್ಯಗಳನ್ನು, ಸಂಸ್ಕಾರಗಳನ್ನು ನಾವು ಕಲಿಸಿಲ್ಲ. ನಾವು ಸಂಸ್ಕಾರಗಳನ್ನು ಕಲಿಸಿಲ್ಲ ಅಂದರೆ ಫಸ್ಟ್ ನಾವು ಸಂಸ್ಕಾರಯುತವಾಗಿ ಅದೀವಿ, ಅದನ್ನು ನೋಡ್ಕೋಬೇಕಾಗತ್ತೆ. ನಾವು ಫಸ್ಟ್ ನಾವು ಮೌಲ್ಯಗಳನ್ನು ರೂಢಿಸ್ಕೊಂಡಿದ್ದೀವ. ನಾವು ಮೌಲ್ಯಗಳನ್ನು ರೂಢಿಸ್ಕೊಂಡಿರ್ತಾನೆ ನಾವು ಮಕ್ಕಳಿಗೆ ಕಲ್ಸೋಕ್ಕೆ ಸಾಧ್ಯ. ಅಂದರೆ ನಮ್ಮನ್ನು ಅನುಕರಣೆ ಮಾಡ್ತಾರೆ ಮಕ್ಕಳು, ಮನೆಯಲ್ಲಿರ್ತಕ್ಕಂಥ ಮಕ್ಕಳು ನಮ್ಮನ್ನು ಅನುಕರಣೆ ಮಾಡ್ತಾರೆ. ನಾವು ಚೆನ್ನಾಗಿದ್ದರೆ ಮಾತ್ರ ಅವರು ಸಹ ಅವರು ಆ ಒಂದು ಒಳ್ಳೆಯ ದಾರಿಯಲ್ಲಿ ನಡೀತಾರೆ ಅಂತಕ್ಕದ್ದು. ಒಬ್ಬ ತಾಯಿ ಮಗಳು ರೈಲಿನಲ್ಲಿ ಹೋಗ್ತಾ ಇರ್ತಾರೆ, ಇಬ್ಬರು ಪುಸ್ತಕ ಓದ್ತಾ ಇರ್ತಾರೆ. ತಾಯಿ ಓದ್ತಾ ಇರ್ತಾಳೆ, ಮಗಳು ಓದ್ತಾ ಇರ್ತಾಳೆ. ಉಳಿದವರಿಗೆಲ್ಲ ಆಶ್ಚರ್ಯ. ಆ ತಾಯಿಯನ್ನು ಕೇಳ್ತಾರಂತೆ, ಅಲ್ರಿ ನಿಮ್ಮ ಮಗಳು ಎಷ್ಟು ಚೆನ್ನಾಗಿ ಓದ್ತದಾಳಲ್ಲ, ಈ ಬೇರೆಯವ್ರ ಮಕ್ಕಳೆಲ್ಲ ಬರೀ ಮೊಬೈಲ್ ನೋಡ್ತಾರೆ, ಅದನ್ನು ನೋಡ್ತಾರೆ, ಇದನ್ನು ನೋಡ್ತಾರೆ ಅಂತೇಳಿ, ನೀವು ಒಳ್ಳೆ ಸಂಸ್ಕಾರ ಕಲಿಸಿರಿ ಮಗಳಿಗೆ ಅಂತ ಹೇಳ್ತಾರೆ. ಆಕೆ ತಾಯಿ ಹೇಳ್ತಾಳೆ, ನಾನು ಸಂಸ್ಕಾರ ಕಲಿಸಿಲ್ಲ, ಮಕ್ಕಳು ನಮ್ಮನ್ನು ಅನುಕರಣೆ ಮಾಡ್ತಾರೆ, ನಾನೇನು ಕಲಿಸಿಲ್ಲ. ಮನೆಯಲ್ಲಿ ಹೆಣ್ಮಕ್ಳು ಟಿ ವಿ ನೋಡಿದರೆ ಮಕ್ಕಳು ನೋಡ್ತಾರೆ ಸಹಜವಾಗಿ. ಅವರು ಪುಸ್ತಕ ಹಿಡ್ಕೊಂಡು ಓದಿದರೆ ಮಕ್ಕಳು ಸಹಜವಾಗಿ ಪುಸ್ತಕ ಹಿಡ್ಕೊಂಡು ಓದ್ತಾರೆ. ಅಂದರೆ ಮಕ್ಕಳು ಏನಾಯ್ತಲ್ಲ, ನಾವು ಏನು ಮಾಡ್ತೀವೋ ಅದನ್ನು ಮಾಡ್ತಾರೆ. ಅಲ್ಲಿ ಕಲಿಸೋದಂತೆ ಅಲ್ಲ, ನಮ್ಮ ಅನುಕರಣೆಯನ್ನು ಮಕ್ಕಳು ಮಾಡ್ತಾರೆ. ಯಾರೇ ಮಕ್ಕಳಾಗಿರಲಿ ಹಿರಿಯರ ಅನುಕರಣೆಯನ್ನು, ಗುರುಗಳ ಅನುಕರಣೆಯನ್ನು ಮಾಡ್ತಾರೆ. ಹಂಗಾಗಿ ಫಸ್ಟು ಹಿರಿಯರು, ಗುರುಗಳು ಅಂತ ಅನಿಸ್ಕೊಂಡಿರ್ತಕ್ಕಂಥವ್ರು, ನಾವು ಉತ್ತಮ ಆದರ್ಶ ಸಂಸ್ಕಾರಗಳನ್ನು ಬೆಳೆಸ್ಕೊಂಡಾಗ ಮಾತ್ರ ಮಕ್ಕಳು ಒಳ್ಳೆಯವರಾಗಕ್ಕೆ ಸಾಧ್ಯ ಅಂತಕ್ಕಂಥದ್ದು. ಸರ್ವಜ್ಞನೆಂಬುವನು ಗರ್ವದಿಂದಾದವನೇ, ಸರ್ವರೊಳಗೊಂದೊಂದು ನುಡಿಗಲಿತು ವಿದ್ಯೆಯ ಪರ್ವತವೇ ಆದ ಸರ್ವಜ್ಞ. ನೋಡ್ರಿ, 16ನೇ ಶತಮಾನದಲ್ಲಿ ಒಬ್ಬ ವಚನಕಾರ, ಕರ್ನಾಟಕದಲ್ಲಿ ವಚನಕಾರ ಇಡೀ ರಾಜ್ಯವನ್ನು ಸುತ್ತಿ ಒಂದು ಸಮಾಜ ಪರಿವರ್ತನೆಗೆ ವಚನಗಳ ಮೂಲಕ, ತ್ರಿಪದಿಗಳ ಮೂಲಕ ಒಂದು ಸಮಾಜ ಒಂದು ಪರಿವರ್ತನೆಗೆ ನಾಂದಿ ಆಡಿರ್ತಕ್ಕಂಥ ಒಬ್ಬ ವಚನಕಾರ. ಅವನು ಸ್ವತಃ ಹೇಳ್ಕೊಳ್ತಾನೆ, ನೋಡ್ರಿ, ಸರ್ವಜ್ಞ ಅಂತಕ್ಕಂಥ ಗರ್ವದಿಂದ ಆಗಿಲ್ಲ, ಎಲ್ಲರಿಂದ ನುಡಿಗಾಲಿತು ನಾನು ಸರ್ವಜ್ಞನೇ ಆಗಿದ್ದೀನಿ ಅಂತಕ್ಕಂಥದ್ದನ್ನು ಹೇಳ್ತಾಳೆ. ಅಂದರೆ ಈ ಒಂದು ಅಹಂಕಾರ ಸ್ಥಿತಿ ಅಂತಕ್ಕಂಥದ್ದು ಇರಬಾರ್ದು ನಮ್ಮಲ್ಲಿ. ನಾನು ಅಂತಕ್ಕಂಥದ್ದು ಇರಬಾರ್ದು, ನಾವು ಅಂತಕ್ಕಂಥದ್ದು ಬರಬೇಕು. ಆ ವಿಶಾಲ ಮನೋಭಾವ ಅಂತ ಏನು ಹೇಳ್ತೀವಿ, ಸೋದರತ್ವ, ಅದೇ ಥಿಯಾಸಫಿಯಲ್ಲಿ ಬರ್ತಕ್ಕಂಥದ್ದು ಸೋದರತ್ವ, ಭ್ರಾತೃತ್ವ ಅಂತ ಹೇಳ್ತೀವಿ, ಯೂನಿವರ್ಸಲ್ ಬ್ರದರ್ಹುಡ್. ಆ ಸಹೋದರತ್ವ ಭಾವನೆ ಅಂತಕ್ಕಂಥದ್ದು ನಮ್ಮಲ್ಲಿ ಮೂಡಬೇಕು. ನೋಡ್ರಿ, ಈ ಮಧ್ಯಕಾಲೀನ ವಚನಕಾರರು ಇವರು 12ನೇ ಶತಮಾನದ ವಚನಕಾರರು ಆದ ನಂತರ ಸರ್ವಜ್ಞ ಬರ್ತಾನೆ. ಅದೇ ರೀತಿ ನಮ್ಮ ಪಕ್ಕದ ರಾಜ್ಯ ತಮಿಳುನಾಡಿನಲ್ಲಿ ತಿರುವಳ್ಳವರ್ ಅಂತಕ್ಕಂಥವ್ರು 4ನೇ ಶತಮಾನದಲ್ಲಿ ಜೀವಿಸಿರ್ತಕ್ಕಂಥವ್ರು, ಅವರು ವಚನಕಾರರು, 2 ಸಾಲಿನ ವಚನಗಳನ್ನು ಬರೆದಿದ್ದಾರೆ ಅವರು. ಅದೇ ರೀತಿ ಪಕ್ಕದ ಆಂಧ್ರದಲ್ಲಿ ವೇಮನ ಅಂತಕ್ಕಂಥವ್ರು ಬರ್ತಾರೆ, ಇವರು 15ನೇ ಶತಮಾನದಲ್ಲಿ ಬರ್ತಕ್ಕಂಥವ್ರು, ಇವರು ವಚನಕಾರರು. ಸಮಾಜದಲ್ಲಿ ಜಾಗೃತಿಯನ್ನು ಉಂಟು ಮಾಡೋದಕ್ಕೆ ವಚನಗಳನ್ನು ರಚಿಸಿರ್ತಕ್ಕಂಥವ್ರು. ತಿರುವಳ್ಳವರ್ ಕವಿ 2 ಸಾಲಿನ ವಚನಗಳನ್ನು ರಚಿಸಿದ್ದಾರೆ, ಸರ್ವಜ್ಞ 3 ಸಾಲಿನ ವಚನಗಳನ್ನು ರಚಿಸಿದ್ದಾರೆ. ಯಡಿಯೂರಪ್ಪ ಉಪಮುಖ್ಯಮಂತ್ರಿ ಇದ್ದಾಗ ಅನಿಸ್ತತೆ ಬೆಂಗಳೂರಲ್ಲಿ ತಿರುವಳ್ಳರ ಪ್ರತಿಮೆ ಸ್ಥಾಪನೆ ಆಯಿತು, ಚೆನ್ನೈಯಲ್ಲಿ ಸರ್ವಜ್ಞನ ಪ್ರತಿಮೆ ಸ್ಥಾಪನೆ ಆಯಿತು, ಅಲ್ಲಿ ಕರುಣಾನಿಧಿ ಮುಖ್ಯಮಂತ್ರಿ ಇದ್ದರು ಅವಾಗ. ಹಾಗೆ ಒಬ್ರಿಗೊಬ್ಬರು ವಿಶ್ವ ಭಾತೃತ್ವ ಅಂತಕ್ಕಂಥದ್ದು ಬೇಕು ಅಂತಕ್ಕಂಥದ್ದು. ಆ ಒಂದು ಮೌಲ್ಯಗಳನ್ನು ರೂಢಿಸ್ಕೊಳ್ಬೇಕಂತಂದರೆ ನಾವೇನು ಮಾಡಬೇಕಂತಂದರೆ ಪುಸ್ತಕ ಓದ್ತಕ್ಕಂಥ ಹವ್ಯಾಸ ಇರಬೇಕು, ಇಂಥ ಸತ್ಸಂಗಗಳಿಗೆ ಬರ್ತಕ್ಕಂಥ ಹವ್ಯಾಸ ಇರಬೇಕು. ಯಾಕಂದರೆ ಪುಸ್ತಕ ಅಂತಕ್ಕಂಥದ್ದು ಬೆಸ್ಟ್ ಫ್ರೆಂಡ್ ಅಂತಕ್ಕಂಥದ್ದನ್ನು ನಾವು ಹೇಳ್ತೀವಿ. ನೋಡಿರಿ, ಒಂದು ಪುಸ್ತಕದ ಹೆಸರಿದೆ, ಶಿಕ್ಷಕರೇ ನಿಮಗಿದು ಗೊತ್ತೇ. ಹೇಳಿದ್ದೆ ಒಂದು ಸರಿ ನಾನು, ಸಬ್ ಟೈಟ್ಲು ಗೊತ್ತಿದ್ದರೆ ಸಂತೋಷ, ಗೊತ್ತಿಲ್ಲದಿದ್ದರೆ ತಿಳಿಯಿರಿ. ನಮ್ಮ ಶಿಕ್ಷಕರಿಗಾಗಿ ಬರ್ತಿರ್ತಕ್ಕಂಥ ಒಂದು ಪುಸ್ತಕ ಇದು. ಗೊತ್ತಿದ್ದರೆ ಸಂತೋಷ, ಗೊತ್ತಿಲ್ಲದಿದ್ದರೆ ತಿಳಿಯಿರಿ. ಗೊತ್ತಿಲ್ಲದ ವಿಚಾರಗಳನ್ನು ಯಾರು ಹೇಳಿದರೂ ಅಕ್ಸೆಪ್ಟ್ ಮಾಡ್ಕೋಬೇಕಂತ ಮನೋಭಾವ ನಮ್ಮಲ್ಲಿದ್ದಾಗ ಮಾತ್ರ ನಾವು ಒಂದು ಅಧ್ಯಾತ್ಮದೆಡೆಗೆ ಸಾಧನೆ ಮಾಡಲಿಕ್ಕೆ ಸಾಧ್ಯ ಇದೆ ಅಂತಕ್ಕಂಥದ್ದು.
ಇನ್ನೊಂದು ಪುಸ್ತಕದ ಹೆಸರು ನೀ ಸೂರ್ಯನಾದರೆ ಡಾಟ್ ಡಾಟ್ ಡಾಟ್, ಕೆಳಗೆ ಸಬ್ಟೈಟ್ಲು ಭೂಮಿ ತಿರುಗಲೇಬೇಕು. ನೀ ಸೂರ್ಯನಾದರೆ ಅಂದರೆ ನೀನು ಕೇಂದ್ರ ಬಿಂದು ಆದರೆ, ನೀನು ನಿನ್ನ ವ್ಯಕ್ತಿತ್ವ ಮಾಗಿದರೆ, ನೀನು ಪರಿಪೂರ್ಣ ವ್ಯಕ್ತಿತ್ವವನ್ನು ಸಾಧಿಸಿದರೆ ನಿನ್ನ ಹತ್ರ ಜನ ಬಂದೇ ಬರ್ತಾರೆ. ನೀ ಸೂರ್ಯನಾದರೆ ಭೂಮಿ ತಿರುಗಲೇಬೇಕು. ಒಬ್ಬ ಪೊಲೀಸ್, ಉಡುಪಿಯ ಒಬ್ಬ ಜಿಲ್ಲಾ ಪೊಲೀಸ್ ಕಾನ್ಸ್ಟೇಬಲ್ ಬರೆದಿರ್ತಕ್ಕಂಥ ಪುಸ್ತಕ ಒಂದು 10-15 ಎಡಿಷನ್ ಬರ್ದಾನತ್, ಭಾಗ 1 ಭಾಗ 2. ನೀ ಸೂರ್ಯನಾದರೆ ಭೂಮಿ ತಿರುಗಲೇಬೇಕು ಅಂತಕ್ಕಂಥದ್ದು ವ್ಯಕ್ತಿತ್ವ ವಿಕಸನದ ಪುಸ್ತಕಗಳು ಇವೆಲ್ಲ. ಅಂದರೆ ಪುಸ್ತಕ ಓದ್ತಕ್ಕಂಥ ಹವ್ಯಾಸ ಯಾರಿರ್ತಾರೋ ಇವರು ಒಂದು ನೆಮ್ಮದಿಯಾಗಿರಲಿಕ್ಕೆ ಸಾಧ್ಯ ಇದೆ. ಒಂದು ಒಳ್ಳೆಯ ಒಂದು ನಡೆನುಡಿಗಳನ್ನು, ಮೌಲ್ಯಗಳನ್ನು ಅಳವಡಿಸ್ಕೊಳ್ಳಿಕ್ಕೆ, ಇಂಥ ಸತ್ಸಂಗಗಳಲ್ಲಿ ಮೌಲ್ಯಗಳನ್ನು ಅಳವಡಿಸಲಿಕ್ಕೆ ಸಾಧ್ಯ ಇದೆ ಅಂತಕ್ಕಂಥದ್ದನ್ನು ಹೇಳ್ಬೇಕು. ಈ ಮೌಲ್ಯಗಳನ್ನು ಗಳಿಸ್ತಕ್ಕಂಥದ್ದು ಒಂದೇ ಅಲ್ಲ, ಅವನ್ನ ಜೀವನ ಪೂರ್ತಿ ಉಳಿಸ್ಕೊಂಡು ಹೋಗ್ಬೇಕಲ್ಲ ನಾವು. ಗಳಿಸಿ ಒಂದೇ ದಿವಸಕ್ಕೆ ಬಿಡೋದಲ್ಲ. ಇವತ್ತಿನಿಂದ ನಾನು ಸಿಟ್ಟಾಗಲ್ಲ ಅಂತ ಒಂದು ಸಂಕಲ್ಪವನ್ನು ಮಾಡಿದರೆ ಜೀವನ ಪೂರ್ತಿ ಅದನ್ನು ಉಳಿಸ್ಕೊಂಡು ಹೋಗ್ತಕ್ಕಂಥದ್ದು ಐತಲ್ಲ, ಇದು ಸಾಧನೆ. ಅದು ಭಾಳ ಸುಲಭ ಅಲ್ಲ. ಅದನ್ನು ಸಾಧಿಸ್ತಕ್ಕಂಥದ್ದು ಸುಲಭ ಅಲ್ಲ. ಅಂತಹ ಮೌಲ್ಯಗಳನ್ನು ನಾವು ಜೀವನದಲ್ಲಿ ಸಾಧಿಸಬೇಕಂತಂದರೆ, ಜೀವನದಲ್ಲಿ ಮೌಲ್ಯಗಳನ್ನು, ವೈಯಕ್ತಿಕ ಬೆಳವಣಿಗೆಯನ್ನು, ವ್ಯಕ್ತಿತ್ವ ವಿಕಾಸವನ್ನು ನಾವು ಮಾಡ್ಕೊಳ್ಬೇಕಪ್ಪ ಅಂತಂದರೆ ಏನು ಮಾಡಬೇಕು ಅಂತಂದರೆ, ಪತಂಜಲಿ ಮಹರ್ಷಿ ಅಷ್ಟಾಂಗ ಯೋಗ ಮಾರ್ಗಗಳು ಅಂತ ಇದ್ದಾವೆ. ನಮಗೆಲ್ಲ ಗೊತ್ತಿದೆ, ಇಲ್ಲೆಲ್ಲ ಯೋಗ ಮಾಡ್ತಕ್ಕಂಥದ್ದು ಇದೀವಲ್ಲ, ನಾವು ಯೋಗ ಮಾಡ್ತಕ್ಕಂಥದ್ದೇ ಪತಂಜಲಿಯ ಯೋಗ ಸೂತ್ರಗಳ ಆಧಾರದ ಮೇಲೆ ಮಾಡ್ತಕ್ಕಂಥದ್ದು. ಇವರು ಪತಂಜಲಿಯವರು ಸರಿಸುಮಾರು ಕ್ರಿಸ್ತಪೂರ್ವ 2ನೇ ಶತಮಾನದ ಕೊನೆಯ ಭಾಗದಲ್ಲಿ 3ನೇ ಶತಮಾನದ ಆದಿಭಾಗದಲ್ಲಿ ಇರ್ತಕ್ಕಂಥ ಒಬ್ಬ ಮಹರ್ಷಿಗಳಿವೆ. ಇವರು ಬರೆದಿರ್ತಕ್ಕಂಥ ವಿಚಾರಗಳು ಬಹಳ ಮೌಲ್ಯಯುತವಾಗಿರ್ತಕ್ಕಂಥ ವಿಚಾರಗಳಿದಾವೆ. ಇವು ಸರಿಸುಮಾರು ಹೀಗೆ 2200 ವರ್ಷಗಳ ಹಿಂದೆ ಬಾಳಿ ಬದುಕಿದ ಒಬ್ಬ ಮಹರ್ಷಿಗಳು. ಸುಮಾರು ಇವರು 300 ವರ್ಷಗಳ ಕಾಲ ಬದುಕಿದ್ರು ಅಂತಕ್ಕಂಥದ್ದು ಇತಿಹಾಸದಲ್ಲಿ ಕಾಣ್ತೀವಿ ನಾವು. ಈ ಪತಂಜಲಿಯ ಅಷ್ಟಾಂಗ ಯೋಗ ಮಾರ್ಗಗಳೇನಿದೆವಲ್ಲ, ಇವು ಸಾಧಕರ ಸಾಧನೆಯ ಮೆಟ್ಟಿಲುಗಳು ಅಂತ ಹೇಳ್ತಾರೆ. ಇವನ್ನ ಸಾಧಕರು ಅಂದರೆ ನೀವೆಲ್ಲ ಸಾಧಕರು ಇಲ್ಲಿ ಬಂದಿರೋರು. ಆ ಸಾಧನೆಯ ಹಾದಿಯಲ್ಲಿ ಇರೋದಕ್ಕೆ ಮಾತ್ರ ಇಲ್ಲಿ ಬಂದಿದ್ದೀವಿ ನಾವು, ಎಲ್ಲರೂ ಬರೋಕ್ಕಾಗಲ್ಲ ಇಲ್ಲಿ. ಆ ಸಾಧಕರೇನು ನಾವು ಕುತ್ಕೊಂಡಿವಲ್ಲ, ನಾವಿದೀವಲ್ಲ ಇಲ್ಲಿ, ಆ ಒಂದು ಸಾಧನೆ ಮಾಡಬೇಕಂತಂದರೆ ಈ ಮೆಟ್ಟಿಲುಗಳನ್ನು ಅನುಸರಿಸ್ಕೊಂಡು ಹೋದರೆ ನಾವು ಸಾಧನೆಯನ್ನು ಮಾಡ್ಬೋದು ಅಂತಕ್ಕಂಥದ್ದು. ಅಂಥ ಒಂದು ಅಷ್ಟಾಂಗ, ಒಂದು 8 ಮೌಲ್ಯಗಳನ್ನು ಹೇಳಿದ್ದಾರೆ ಅವರು. ಅಂದರೆ ನಾವೀಗ ಬಿಡುಗಡೆ ಅಥವಾ ಮೋಕ್ಷಕ್ಕೆ ದಾರಿ ಅಂತ ಹೇಳ್ತೀವಲ್ಲ, ಅಂಥ ಮೋಕ್ಷಕ್ಕೆ ದಾರಿ, ಆ ದಾರಿಯನ್ನು 8 ಮಾರ್ಗಗಳಲ್ಲಿ ಪತಂಜಲಿಯವರು ಹೇಳಿದ್ದಾರೆ. ಅವು ಯಾವ್ಯಾವ ಅಂತಂದ್ರೆ ಭಾಳ ಸಂಕ್ಷಿಪ್ತವಾಗಿ ಹೇಳ್ತೀನಿ. ಅದರಲ್ಲಿ 1ನೇದು ಯಮ, 2ನೇ ನಿಯಮ, 3ನೇದು ಆಸನ, 4 ಪ್ರಾಣಾಯಾಮ, 5ನೇದು ಪ್ರತ್ಯಾಹಾರ, 6 ಧಾರಣ, 7 ಧ್ಯಾನ, 8 ಸಮಾಧಿ. ಇಲ್ಲಿ ಯಮ ಅಂತಕ್ಕಂತಂದರೆ ನೈತಿಕ ನಿಯಮಗಳು, ಮೌಲ್ಯಗಳು, ಕಟ್ಟುಪಾಡುಗಳು. ಇವು ನಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ಬೇಕು ಇವನ್ನ ಅಂತಕ್ಕಂಥದ್ದು. ಇಲ್ಲಿ ನಿಯಮ ಅಂತಂದರೆ ಸದ್ಗುಣಗಳು, ಆಚರಣೆ ಕಡ್ಡಾಯ. ಇಲ್ಲಿ ನಿಯಮ ಅಂತಂದರೆ ಇವು ನಿಯಮಗಳು, ಜೀವನದಲ್ಲಿ ಇವನ್ನ ಆಚರಣೆ ಕಡ್ಡಾಯವಾಗಿ ಮಾಡಲೇಬೇಕು ನೀವು ಅಂತಕ್ಕಂಥದ್ದು. ಇಲ್ಲಿ ಆಸನಗಳು ಅಂತಂದರೆ ನಾವೇನು ಯೋಗಾಸನಗಳು ಮಾಡ್ತೀವಲ್ಲಿ, ಇಲ್ಲಿ ನಮ್ಮ ರಾಮಣ್ಣ ಸಾರು, ನಮ್ಮ ಕರೆಯಪ್ಪ ಸಾರು ನಾವೇನು ಯೋಗಾಸನಗಳು ಮಾಡ್ತಾಯಿದ್ದೀವಲ್ಲ ಕ್ಲಾಸ್ಗಳಲ್ಲಿ, ಇವು ದೇಹಕ್ಕೆ ಸಮತೋಲನ ಇರೋದಕ್ಕೆ, ಆರೋಗ್ಯಕ್ಕೆ, ಮಾನಸಿಕ ಮತ್ತು ದೈಹಿಕ ಆರೋಗ್ಯಕ್ಕೆ, ದೈಹಿಕ ಒಂದೇ ಅಲ್ಲ ಆರೋಗ್ಯ ಅಂತಂದರೆ ಮಾನಸಿಕ ಆರೋಗ್ಯನೂ ಮುಖ್ಯ ನಮಗಿಲ್ಲಿ. ನಿರ್ದಿಷ್ಟ ಭಂಗಿಯಲ್ಲಿ ಕೆಲ ಸಮಯ ಇರ್ತಕ್ಕಂಥದ್ದಕ್ಕೆ ಆಸನಗಳು ಅಂತ ಕರಿತೀವಿ ನಾವು. ನಿರ್ದಿಷ್ಟ ಭಂಗಿಯಲ್ಲಿ, ಇಲ್ಲಿ ಆಸನ ಅಂತಂದರೆ ನಿರ್ದಿಷ್ಟ ಭಂಗಿ ಅಂತಲೇ ಬರುತ್ತೆ ಅಲ್ಲಿ. ಉದಾಹರಣೆ ಮಕರಾಸನ, ಹಲಾಸನ ಅಂತ ಇನ್ನು ಅನೇಕ ಆಸನಗಳು ಬರ್ತಾವೆ. ನಿರ್ದಿಷ್ಟ ಭಂಗಿಯಲ್ಲಿ ಕೆಲ ಸಮಯ ಇರ್ತಕ್ಕಂಥದ್ದಕ್ಕೆ ಇದರಿಂದ ನಮ್ಮ ದೇಹದ ಸಮತೋಲನ ಬರ್ತೈತಿ, ದೈಹಿಕವಾಗಿ ಮಾನಸಿಕವಾಗಿ ಆರೋಗ್ಯವಾಗಿ ನಾವು ಇರ್ತೀವಿ ಅಂಥವು ಆಸನಗಳು. ಅದಾದಮೇಲೆ ಪ್ರಾಣಾಯಾಮ ಅಂತಕ್ಕಂಥದ್ದು ಅಂದರೆ ಇದು ಉಸಿರಾಟದ ನಿಯಂತ್ರಣ, ಅಂದರೆ ಇದು ಆಂತರಿಕ ಶುದ್ಧತೆಯನ್ನು ಮಾಡ್ತದೆ, ನಮ್ಮ ದೇಹದ ಒಳಗಿನ ಶುದ್ಧತೆಯನ್ನು ಮಾಡ್ತದೆ ಇದು. ಆನಂತರ ಪ್ರತ್ಯಾಹಾರ, ಬಾಹ್ಯದಿಂದ ಆಂತರಿಕ ಚಲನೆ, ಬಾಹ್ಯದಿಂದ ಆಂತರಿಕ ಚಲನೆ ಅಂದರೆ ನಮ್ಮೊಳಗೆ ನಾವು ಇಳಿಯಬೇಕು. ನಾವು ಬರೀ ಹೊರಗಿಂದ ನೋಡೋದಲ್ಲ, ನಮ್ಮೊಳಗೆ ಇಳಿಬೇಕು ನಾವು. ನಾನು ಏನಾಗಿದ್ದೀನಿ, ನಾನು ಒಳ್ಳೆನಾಗಿನ ಕೆಟ್ಟನಾಗಿನ, ಇವತ್ತು ನನ್ನಿಂದ ಎಷ್ಟು ಜನಕ್ಕೆ ತೊಂದರೆ ಆಯಿತು, ಎಷ್ಟು ಜನ ಸಂತೋಷಪಟ್ಟರು ನನ್ನಿಂದ, ಇವನ್ನು ನಾವು ತಿಳ್ಕೊಳ್ತಾ ಹೋಗಬೇಕು. ಪ್ರತಿದಿನ ನಾವು ಮಲಗುವಾಗ ಯೋಚನೆ ಮಾಡಬೇಕಂತೆ, ಇವತ್ತು ಬೆಳಗಿನಿಂದ ರಾತ್ರಿವರೆಗೂ ನಾನು ಏನು ಒಳ್ಳೆ ಕೆಲಸ ಮಾಡಿದೆ, ಏನು ಕೆಟ್ಟ ಕೆಲಸ ಮಾಡಿದೆ, ನಾಳೆ ಆ ಕೆಟ್ಟ ಕೆಲಸಗಳನ್ನು ಕಮ್ಮಿ ಮಾಡ್ಕೋಬೇಕು ಅಥವಾ ಕೆಟ್ಟ ಕೆಲಸ ಮಾಡದೇ ಇರಬೇಕು. ಇಂಥ ವಿಚಾರಗಳನ್ನು ನಾವು ಮನನ ಮಾಡ್ತೀವಲ್ಲ, ಆತ್ಮಾವಲೋಕನ ಅಂತ ಏನು ಹೇಳ್ತೀವಿ, ಅದು ನಮ್ಮೊಳಗೆ ನಾವು ಇಳಿತಕ್ಕಂಥದ್ದು. ಅದು ಸ್ವಯಂ ಜ್ಞಾನ, ಅರಿವೇ ಗುರು ಅಂತ ಹೇಳ್ತೀವಲ್ಲ, ಅದು ಸ್ವಯಂ ಜ್ಞಾನ. ಅದು ಪ್ರತ್ಯಾಹಾರ ಅಂದರೆ ಇಂದ್ರಿಯಗಳನ್ನು ಹಿಂತೆಗೆದುಕೊಳ್ಳುವಿಕೆ. ಈಗ ಉದಾಹರಣೆ ಆಮೆಯನ್ನು ನೋಡಿದ್ದೀವಿ ನಾವು. ಆಮೆ ಏನು ಮಾಡ್ತದಂತಂದರೆ
ಯಾವುದಾದ್ರೂ ಶತ್ರುಗಳ ದಾಳಿಗೆ ಒಳಗಾದಾಗ ಅವು ತನ್ನ ಕೈ ಕಾಲು ದೇಹವನ್ನು ಎಲ್ಲ ಒಳಗೆ ಮಡಚ್ಕೊಳ್ತದೆ, ನೋಡಿದ್ರಲ್ಲ. ಹಂಗೆ ಇಂದ್ರಿಯಗಳನ್ನು ನಿಗ್ರಹ ಮಾಡಬೇಕು ನಾವು, ಇಂದ್ರಿಯಗಳನ್ನು ನಿಗ್ರಹ ಮಾಡಬೇಕು. ಅದು ಒಂದು ಸ್ವಯಂ ಜ್ಞಾನ ಅಂತಕ್ಕಂಥದ್ದು. ನೆಕ್ಸ್ಟ್ ಧಾರಣ ಅಂತಂದರೆ ಇದು ಮನಸ್ಸಿನ ಏಕಾಗ್ರತೆ, ಮನಸ್ಸನ್ನು ಯಾವುದೇ ಒಂದು ವಸ್ತು ಅಥವಾ ವಿಷಯದ ಮೇಲೆ ಕೇಂದ್ರೀಕರಿಸ್ತಕ್ಕಂಥದ್ದು, ಧ್ಯಾನಕ್ಕೆ ಪೂರ್ವವಾಗಿ ಮಾಡ್ತಕ್ಕಂಥದ್ದು ಧ್ಯಾನ ಅಂತಂದರೆ ಈಗ ನಾವು ಧ್ಯಾನ ಮಾಡೋದು ಒಂದು ಮನಸ್ಸನ್ನು ಕೇಂದ್ರೀಕರಿಸ್ತಿದ್ದೀವಿ, ಇದು ಧಾರಣ ಸ್ಥಿತಿ. ಅದು ಆ ಒಂದು ಧ್ಯಾನಕ್ಕೆ ಪೂರ್ವವಾಗಿ ಮಾಡ್ತಕ್ಕಂಥದ್ದೇ ಧಾರಣ ಸ್ಥಿತಿ ಅಂತಕ್ಕಂಥದ್ದು. ನೆಕ್ಸ್ಟ್ ಧ್ಯಾನ ಅಂತಂದರೆ ಚಿಂತನೆ, ಪ್ರತಿಬಿಂಬ ಅಂದರೆ ನಮ್ಮನ್ನು ನಾವು ನೋಡ್ಕೊಳ್ತಕ್ಕಂಥದ್ದು, ಚಿಂತನೆಯನ್ನು ಮಾಡ್ತಕ್ಕಂಥದ್ದು, ಒಳ್ಳೆಯ ಚಿಂತನೆಗಳನ್ನು ಮಾಡ್ತಕ್ಕಂಥದ್ದೇ ಧ್ಯಾನ. ಬೇರೆ ಯಾವುದೋ ಬೇಡದ ವಿಷಯಗಳನ್ನು ಚಿಂತನೆ ಮಾಡ್ತಕ್ಕಂಥದ್ದಲ್ಲ, ಒಳ್ಳೆಯ ಚಿಂತನೆಯನ್ನು, ಒಂದು ಶಿವನ ಚಿಂತನೆಯನ್ನು, ಹರನ ಚಿಂತನೆಯನ್ನು, ಹರಿಯ ಚಿಂತನೆಯನ್ನು ಮಾಡ್ತಕ್ಕಂಥದ್ದೇ ಧ್ಯಾನ. ವಸ್ತು ವಿಷಯದ ವಿವೇಚನೆ ಇಲ್ಲದ, ಅಹಂಕಾರವಿಲ್ಲದ ಸ್ಥಿತಿ ಇದು ಶೂನ್ಯ ಸ್ಥಿತಿ ಅಂತ ಹೇಳ್ತಾರೆ. ಧ್ಯಾನ ಅಂತಂದರೆ ಜೀರೋ ಆಗ್ಬೇಕಂತ ಏನು ಹೇಳ್ತೀವಲ್ಲ, ನಾವು ಜೀವನದಲ್ಲಿ ಗಳಿಸೋದೇನಿಲ್ಲ, ಕಳ್ಕೋಬೇಕೆಲ್ಲ. ಕೋಪವನ್ನು ಕಳ್ಕೋಬೇಕು, ಅಹಂಕಾರವನ್ನು ಕಳ್ಕೋಬೇಕು, ದ್ವೇಷ ಕಳ್ಕೋಬೇಕು, ಮತ್ಸರ ಕಳ್ಕೋಬೇಕು, ಎಲ್ಲ ಕಳ್ಕೊಂಡು ಏನಾಗಬೇಕು, ಸೊನ್ನೆ ಆಗಬೇಕು, ಶೂನ್ಯ ಸ್ಥಿತಿ. ಆ ಶೂನ್ಯ ಸ್ಥಿತಿಯೇ ಧ್ಯಾನ. ಆನಂತರ ಕೊನೆಯದು ಸಮಾಧಿ ಅಂತ ಹೇಳ್ತೀವಿ ನಾವಿಲ್ಲಿ. ಸಮಾಧಿ ಅಂತಕ್ಕಂದರೆ ಸೇರ್ತಕ್ಕಂಥದ್ದು, ಸಂಯೋಜಿಸು, ಆತ್ಮ ಪರಮಾತ್ಮನಲ್ಲಿ ಸೇರ್ತಕ್ಕಂಥದ್ದು. ನಮ್ಮ ಆತ್ಮ ಪರಮಾತ್ಮನಲ್ಲಿ ಸೇರ್ತಕ್ಕಂಥದ್ದೇ ಸಮಾಧಿ ಸ್ಥಿತಿ. ಅಲ್ಲಿ ಸಮಾಧಿ ಸ್ಥಿತಿ ಅಂದರೆ ಅರಿವು ಉಂಟಾಗೈತೆ, ಜ್ಞಾನ ಉಂಟಾಗೈತೆ ಅಂತಕ್ಕಂಥದ್ದು ಸಮಾಧಿ ಸ್ಥಿತಿಯಲ್ಲಿ ಬರ್ತದೆ. ಅಂದರೆ ಈಗ ಬುದ್ಧನಿಗೆ ಜ್ಞಾನೋದಯ ಆಯ್ತಲ್ಲ, ಅದು ಸಮಾಧಿ ಸ್ಥಿತಿ ಅಂತಕ್ಕಂಥದ್ದು. ಇವು 8 ಪತಂಜಲಿ ಮಹರ್ಷಿಯ ಅಷ್ಟಾಂಗ ಯೋಗ ಮಾರ್ಗಗಳು ಅಂತಕ್ಕಂಥದ್ದು. ಇದರಲ್ಲಿ 2 ಮಾತ್ರ ನಾನು ವಿಶ್ಲೇಷಣೆಯನ್ನು ಮಾಡ್ತೀನಿ. ಮೊದಲನೇ 2 ಯಮ ಮತ್ತು ನಿಯಮ ಅಂತ ಏನದವಲ್ಲ, ಇವು ಬಹಳ ಮುಖ್ಯವಾಗಿರ್ತಕ್ಕಂಥವು. ಯಾಕೆ ಅಂತಂದರೆ ವ್ಯಕ್ತಿತ್ವ ನಿರ್ಮಾಣದ ತಳಪಾಯಗಳಿವು, ಬುನಾದಿ ಇವು. ಫಸ್ಟ್ನೇವೇನು 2 ಇದ್ವಲ್ಲ, ಯಮ ನಿಯಮ ಅಂತಕ್ಕಂಥದ್ದು ಪತಂಜಲಿ ಮಹರ್ಷಿಯ ಅಷ್ಟಾಂಗ ಯೋಗ ಮಾರ್ಗಗಳಲ್ಲಿ ಮೊದಲ 2 ಯಮ ನಿಯಮ. ಇವು ಒಂದು ಬುನಾದಿ ಇದ್ದಂಗೆ ನಮ್ಮ ವ್ಯಕ್ತಿತ್ವ ನಿರ್ಮಾಣಕ್ಕೆ, ಆಧ್ಯಾತ್ಮ ಸಾಧನೆಗೆ ಒಂದು ಅಡಿಗಲ್ಲಿದ್ದಂಗೆ, ಬುನಾದಿ ಇದ್ದಂಗೆ. ಆ ಒಂದು 2 ನಾನು ವಿಶ್ಲೇಷಣೆಯನ್ನು ಮಾಡ್ತೀನಿ. ಇಲ್ಲಿ ಯಮ ಅಂತಂದರೆ ನೈತಿಕ ನಿಯಮಗಳು ಅಂತ ಹೇಳಿದ್ವಿ, ನೈತಿಕ ನಿಯಮಗಳು, ಮೌಲ್ಯಗಳು ಅಥವಾ ಕಟ್ಟುಪಾಡುಗಳು ಅಂತ ಹೇಳಿದ್ವಿ. ಇಲ್ಲಿ ಯಮದಲ್ಲಿ 5 ಅಂಶಗಳು ಬರ್ತಾವೆ. ಮತ್ತು ಸತ್ಯ, ಅಹಿಂಸೆ, ಅಸ್ಥೇಯ, ಅಪರಿಗ್ರಹ, ಬ್ರಹ್ಮಚರ್ಯ ಅಂತಕ್ಕಂಥದ್ದು. ಇಲ್ಲಿ ಸತ್ಯ ಅಂತಂದರೆ ಸತ್ಯ ಮಾರ್ಗವನ್ನು ಅನುಸರಿಸತಕ್ಕಂಥದ್ದು. ಸತ್ಯಕ್ಕೆ ಸಾವಿಲ್ಲ, ಸುಳ್ಳಿಗೆ ಸುಖವಿಲ್ಲ. ನೋಡ್ರಿ, ಗಾಂಧೀಜಿಯವರು ಸತ್ಯ ಮಾರ್ಗವನ್ನು ಅನುಸರಿಸಿದರು. ಅವರು ಯಾವಾಗ ಸತ್ಯ ಮಾರ್ಗ ಅನುಸರಿಸಿದ್ರು ಅಂದರೆ, ಗಾಂಧೀಜಿಯವರು ಅವನು ಸತ್ಯ ಹರಿಶ್ಚಂದ್ರ ನಾಟಕವನ್ನು ಅವ್ರ ಮೇಲೆ ಪ್ರಭಾವ ಬೀರಿತು. ನಮ್ಮ ಜೀವನದಲ್ಲಿ ನೋಡ್ರಿ, ನಾವು ನೋಡ್ಕೊಂಡಾಗ ಕೆಲವೊಂದು ವಿಚಾರಗಳು ನಮ್ಮ ಮೇಲೆ ಪ್ರಭಾವ ಬೀರ್ತವೆ. ಆವಾಗ ನಾವು ಪರಿವರ್ತನೆ ಆಗ್ತೀವಿ, ಬದಲಾವಣೆ ಆಗ್ತೀವಿ. ಜೀವನ ಅಂತಕ್ಕಂಥದ್ದೇ ಒಂದು ಬದಲಾವಣೆ. ಪರಿವರ್ತನೆ ಜಗದ ನಿಯಮ ಅಂತ ಗೀತಾಸಾರ. ಯಾವುದೋ ಒಂದು ಅಂಶ ನಮಗೆ ಆ ಒಂದು ಬೆಳಕನ್ನು ತರ್ತದೆ, ಆಗಲಿಂದ ನಾವು ಬದಲಾವಣೆಯನ್ನು ಆಗ್ತೀವಿ. ಅಂಥ ಅಂಶಗಳು ಆ ಒಂದು ಸತ್ಯವನ್ನೇ ಅನುಸರಿಸಬೇಕು ಅಂತಕ್ಕಂಥದ್ದು 1ನೇ ಅಂಶ. ಆನಂತರ ಅಹಿಂಸೆ, ಹಿಂಸೆಯನ್ನು ಮಾಡದೇ ಇರತಕ್ಕಂಥದ್ದೇ ಅಹಿಂಸೆ. ಯಾವುದೇ ಪ್ರಾಣಿ ಪಕ್ಷಿಗಳನ್ನು ಕೊಲ್ತಾ ಇರ್ತಕ್ಕಂಥದ್ದು ಅಥವಾ ಬೇರೆಯವರಿಗೆ ಹಿಂಸೆ ಮಾಡದೇ ಇರತಕ್ಕಂಥದ್ದು. ಇಲ್ಲಿ ಹಿಂಸೆ ಅಂದರೆ ದೈಹಿಕ ಹಿಂಸೆ ಒಂದೇ ಅಲ್ಲ, ಮಾನಸಿಕ ಹಿಂಸೆ ಕೂಡ ಹೌದು. ಏನು ಮಾನಸಿಕ ಹಿಂಸೆ? ಯಾರನ್ನೋ ಮಾತಿನಿಂದ, ಚುಚ್ಚು ಮಾತಿನಿಂದ, ವ್ಯಂಗ್ಯವಾಗಿ ಅಥವಾ ಯಾವುದೋ ನೆಪವಿಟ್ಕೊಂಡು ಮಾತಾಡ್ತಕ್ಕಂಥದ್ದು, ಅದರಿಂದ ಅವ್ರ ಮನಸ್ಸು ನೋವಾಗ್ತಕ್ಕಂಥದ್ದು, ಇವು ಸಹ ಹಿಂಸೆಯಲ್ಲಿ ಬರ್ತವೆ. ಇದು ಯಾವುದೇ ಮಾಡದೇ ಇರತಕ್ಕಂಥದ್ದು ಅಹಿಂಸೆ. ಇದನ್ನು ನಾವು ಪಾಲನೆ ಮಾಡಬೇಕು ಜೀವನದಲ್ಲಿ, ಸತ್ಯವನ್ನು ಮತ್ತು ಅಹಿಂಸೆಯನ್ನು. ಅಸ್ಥೇಯ, ಕಳ್ಳತನ ಮಾಡದೇ ಇರತಕ್ಕಂಥದ್ದು, ಕಳ್ಳತನ ಮಾಡದೇ ಇರತಕ್ಕಂಥದ್ದು ಅಂದರೆ ನಿರಪೇಕ್ಷ ಸ್ಥಿತಿ, ಅಪೇಕ್ಷೆ ಪಡದೇ ಇರತಕ್ಕಂಥದ್ದು. ಎಷ್ಟೈತೋ ಅಷ್ಟರಲ್ಲೇ ಜೀವನ ಮಾಡ್ತಕ್ಕಂಥದ್ದು, ಹೆಚ್ಚಿಗೆ ಆಸೆಯನ್ನು ಪಡದೇ ಇರತಕ್ಕಂಥದ್ದು. ನೋಡಿರಿ, ಬೇಕು ಅಂತಕ್ಕಂಥವನೇ ಬಡವಂತೆ, ಬೇಡ ಅಂತಕ್ಕಂಥವನೇ ಶ್ರೀಮಂತ. ಇವತ್ತು ಬೇಕು ಅಂತ ಬೇಕು ಅಂತಕ್ಕಂಥವನು ಶ್ರೀಮಂತ, ಬೇಡ ಅಂತಕ್ಕಂಥವನು ಬಡವ. ಈಗ ಬೇಡ ಅಂತಕ್ಕಂಥ ನಾವು ಯಾರು ಅನ್ನಲ್ಲ, ಇನ್ನೂ ಬೇಕು, ಇಷ್ಟಿದ್ರೆ ಬೇಕು. ಹಾಂ, ಹೌದು ಹೌದು. ಬೇಕು ಅನ್ನೋವನೇ ಶ್ರೀಮಂತ, ಸಾಕು ಅನ್ನೋನೇ ಸಾಕು ಅನ್ನೋನು ಬಡವ. ಹಾಂ, ಹೌದು. ಅಂದರೆ ನಾವು ಹಾಸಿಗಿದ್ದಷ್ಟು ಕಾಲು ಚಾಚು ಅಂತ ಗಾದೆ ಹೇಳಿದ್ವಿ. ನಾವು ಹಾಸಿಗೆ ಎಷ್ಟೈತೋ ಅಷ್ಟು ಕಾಲು ಚಾಚಬೇಕು. ಜೀವನದಲ್ಲಿ ಹೆಚ್ಚು ಆಸೆಯನ್ನು ಪಡಬಾರ್ದು, ಇದ್ದುದರಲ್ಲೇ ನಾವು ಜೀವನವನ್ನು ಸಂತೋಷವಾಗಿ ಕಳಿಬೇಕು ಅಂತಕ್ಕಂಥದ್ದು ಅಸ್ಥೇಯ ಅಂತಕ್ಕಂಥದ್ದು ಹೇಳ್ತದೆ. ನೆಕ್ಸ್ಟು ಅಪರಿಗ್ರಹ, ಹೆಚ್ಚಿನದನ್ನು ಸ್ವೀಕರಿಸದಿರುವುದು ಅಥವಾ ಸಂಗ್ರಹಿಸದಿರುವುದು.
ಇವತ್ತು ಸಂಗ್ರಹ ಒಂದು ಪ್ರವೃತ್ತಿ ಐತಲ್ಲ ನಮ್ಮಲ್ಲಿ. ಇವತ್ತು ನಾವು ರಾಜಕಾರಣಿಗಳನ್ನು ನೋಡಿದಾಗ ಒಂದು 10-20 ತಲೆಮಾರಿಗೆ ಆಗುವಷ್ಟು ಸಂಗ್ರಹ ಪ್ರವೃತ್ತಿ ಐತೆ ಅವರಲ್ಲಿ. ಅಂದರೆ ಆ 12ನೇ ಶತಮಾನದ ಶರಣರು ಅದನ್ನೇ ಹೇಳ್ತಾರೆ, ನಮಗೆ ಬೇಕಾಗಿರೋಕ್ಕಿಂತ ಹೆಚ್ಚಿಗೆ ನಾವೇನಾದರೂ ಸಂಗ್ರಹ ಮಾಡಿದ್ವಿ ಅಂದರೆ ನೀನು ಕಳ್ಳ ಅಂತ ಹೇಳ್ತಾರೆ ಅವರು. ನೀನೇ ಕಳ್ಳ, ಯಾಕಂದರೆ ಬೇರೆಯವರಿಗೆ ಅದು ಬೇಕಾಗಿರ್ತದೆ, ನೀನು ಕೊಡಲ್ಲ, ನಿನ್ನಲ್ಲಿ ಸಂಗ್ರಹ ಮಾಡ್ಕೊಂಡಿದ್ದೀಯಾ. ಅಂದರೆ ಹೆಚ್ಚಿನದನ್ನು ನಾವು ಸಂಗ್ರಹಿಸ್ಕೊಳ್ಬಾರ್ದು, ಅದು ಅಪರಿಗ್ರಹ ಅಂತಕ್ಕಂಥದ್ದನ್ನು ನಾವು. ನೆಕ್ಸ್ಟ್ ಬ್ರಹ್ಮಚರ್ಯ ಅಂತಂದರೆ ಇಲ್ಲಿ ಬ್ರಹ್ಮಚರ್ಯ ಅಂತಂದರೆ ಅದು ಇದಲ್ಲ, ಮದುವೆ ಆಗದೇ ಇರತಕ್ಕಂಥದ್ದಲ್ಲ. ಇಲ್ಲಿ ಬ್ರಹ್ಮಚರ್ಯ ಅಂತಂದರೆ ಬ್ರಹ್ಮನ ಕಡೆಗೆ ಚರಿಸು ಅಂದರೆ ಚಲನೆ. ಬ್ರಹ್ಮನ ಕಡೆಗೆ ಅಂದರೆ ಬ್ರಹ್ಮಜ್ಞಾನದ ಕಡೆಗೆ ಚಲಿಸ್ತಕ್ಕಂಥದ್ದೇ ಬ್ರಹ್ಮಚರ್ಯ. ಅಂದರೆ ಇದಕ್ಕೆ ಇಂಥ ಸತ್ಸಂಗಗಳು ಒಂದು ಸಹಾಯ ಆಗ್ತವೆ. ಅಂದರೆ ಇಂದ್ರಿಯ ನಿಗ್ರಹ ಮಾಡ್ತಕ್ಕಂಥದ್ದು 12ನೇ ಶತಮಾನದಲ್ಲಿ ಹೇಳ್ತಾ ಅದನ್ನೇ ಶರಣಸತಿ ಲಿಂಗಪತಿ ಅಂತಕ್ಕಂಥದ್ದು. ಇಲ್ಲಿ ಆಧ್ಯಾತ್ಮ ಸಾಧನೆಗೆ ಯಾವುದೇ ಒಂದು ಪತಿ ಪತ್ನಿ ಅಡ್ಡಿ ಆಗಲ್ಲ ಅಂತಕ್ಕಂಥದ್ದನ್ನು 12ನೇ ಶತಮಾನದಲ್ಲಿ ಅವ್ರು ಹೇಳಿದ್ದಾರೆ ಶರಣರು. ಇಬ್ಬರೂ ಸೇರಿ ಆಧ್ಯಾತ್ಮಿಕವಾಗಿ ಉನ್ನತಿಯನ್ನು ಹೊಂದ್ಬೋದು ಅಂತಕ್ಕಂಥದ್ದನ್ನು ಹೇಳಿದ್ದಾರೆ. ಅಂದರೆ ಒಂದು ಲೈಂಗಿಕ ಸಂಯಮ ಅಂತ, ಇಂದ್ರಿಯ ನಿಗ್ರಹ ಅಂತಕ್ಕಂಥದ್ದು ಇರಬೇಕು, ವೈವಾಹಿಕ ನಿಷ್ಠೆ ಅಂತಕ್ಕಂಥದ್ದು ಇರಬೇಕು, ಲೈಂಗಿಕ ಸಂಯಮ ಅಂತಕ್ಕಂಥದ್ದು ಇರಬೇಕು. ಅದು ಬ್ರಹ್ಮಚರ್ಯ ವ್ರತ ಅಂತ ಹೇಳ್ತೀವಿ ನಾವು. ಇದು ಯಮದಲ್ಲಿ ಬರ್ತಕ್ಕಂಥ 5 ಅಂಶಗಳು. ಆಮೇಲೆ ನಿಯಮದಲ್ಲಿ ಇದರಲ್ಲಿ 5 ಅಂಶಗಳು ಬರ್ತವೆ. ಇವು ಕಡ್ಡಾಯವಾಗಿ ನಾವು ನಿಯಮದಲ್ಲಿ ಈ ಒಂದು 5 ಅಂಶಗಳನ್ನು ನಾವು ಆಚರಣೆ ಮಾಡಲೇಬೇಕು. ಇವು ಕಡ್ಡಾಯವಾಗಿರ್ತಕ್ಕಂಥವು ಅಂತಕ್ಕಂಥ ಹೇಳ್ತಾರೆ. ಅದರಲ್ಲಿ ಒಂದನೇ ಶೌಚ, ಸಂತೋಷ, ತಪ, ಸ್ವಾಧ್ಯಾಯ, ಈಶ್ವರಿ ಪ್ರಣಿಧಾನ ಅಂತಕ್ಕಂಥದ್ದು. ಶೌಚ ಅಂತಂದರೆ ಶುದ್ಧತೆ, ಬಾಹ್ಯ ಶುದ್ಧತೆ, ಆಂತರಿಕ ಶುದ್ಧತೆ. ಬಾಹ್ಯ ಶುದ್ಧಿ ಅಂದರೆ ದೇಹವನ್ನು ಶುದ್ಧಿ ಮಾಡ್ಕೊಳ್ತಕ್ಕಂಥದ್ದು. ಆಂತರಿಕ ಶುದ್ಧತೆ ಅಂದರೆ ಮನಸ್ಸನ್ನು ಶುದ್ಧಿ ಮಾಡ್ತಕ್ಕಂಥದ್ದು. ನಾವು ಮನಸ್ಸನ್ನು ಶುದ್ಧಿ ಹೆಂಗೆ ಮಾಡ್ತೀವಿ? ದೇಹ ಶುದ್ಧಿಯನ್ನು ನಾವು ಸೋಪಾಗಿ ತೊಳ್ಕೊತೀವಿ. ಮನಸ್ಸಿನ ಶುದ್ಧತೆ ಇಂಥ ಸತ್ಸಂಗಗಳಿಂದ ಮನಸ್ಸು ಶುದ್ಧಿ ಆಗ್ತತೆ ಅಂತಕ್ಕಂಥದ್ದು. ಸಂತೋಷ, ಇದ್ದುದರಲ್ಲೇ ಸಂತೋಷ ಪಡ್ತಕ್ಕಂಥದ್ದು. ಆಮೇಲೆ ಆಶಾವಾದ ಇಟ್ಕೋಬೇಕು ನಾವು. ಇವತ್ತೇನೋ ಕಷ್ಟ ಬಂದಿದೆ ನಮಗೆ ಅಂದಾಗ ಮುಂದೆ ಒಳ್ಳೆಯದಾಗುತ್ತೆ ನಮಗೆ. ಯಾಕಂದರೆ ಕಾಲಚಕ್ರ ಅಂತ ಏನು ಹೇಳ್ತೀವಿ ನಾವು, ಕಾಲಚಕ್ರ ಸುಖ ಕಷ್ಟ ಅಂತಕ್ಕಂಥವ್ರು ಬಂದೇ ಬರ್ತವೆ ಎಲ್ಲರಿಗೂ ಅಂತಕ್ಕಂಥದ್ದು. ಇವತ್ತು ನಾವು ಭಾಳ ಸಂತೋಷವಾಗಿದೆ ಅಂದರೆ ಭಾಳ ಎಚ್ಚರಿಕೆಯಿಂದ ಇರಬೇಕು. ಮುಂದೇನೋ ತೊಂದರೆ ಆಗ್ತದೆ ನನಗೆ, ಈಗಲಿಂದನೇ ಅದಕ್ಕೆ ರೆಡಿ ಆಗಬೇಕು ಅಂತಕ್ಕಂಥದ್ದನ್ನು. ಅಂದರೆ ಎಲ್ಲದನ್ನು ನಾವು ಸಮಚಿತ್ತತೆಯಿಂದ ನೋಡ್ತಕ್ಕಂಥ ಒಂದು ಮನಸ್ಸು ಬೇಕು ಅಂತಕ್ಕಂಥದ್ದು ಆಶಾವಾದ. ತಪ, 3ನೇದು. ತಪ ಅಂದರೆ ತಪಸ್ಸು, ಕಾಮನೆಗಳನ್ನು ಸುಡ್ತಕ್ಕಂಥದ್ದು, ದುರಾಸೆಗಳನ್ನು ಸುಡ್ತಕ್ಕಂಥದ್ದು, ಪರಿಶ್ರಮ ಪಡ್ತಕ್ಕಂಥದ್ದು. ಮಾನಸಿಕ ಸಮತೋಲನ, ಸ್ವಯಂ ಶಿಸ್ತು ಅಂತ ಹೇಳ್ತಾರೆ. ಅಂದರೆ ನಾವು ಭಾಳ ಶಿಸ್ತಾಗಿರಬೇಕು, ಆ ಒಂದು ಮಾನಸಿಕ ಸಮತೋಲನವನ್ನು ಹೊಂದಬೇಕು ಅಂತಕ್ಕಂಥದ್ದು. ಆ ಮಾನಸಿಕ ಸಮತೋಲನಕ್ಕೆ ಈ ತಪಸ್ಸು ಅಂತಕ್ಕಂಥದ್ದು ಆ ಒಂದು ಬಹಳ ಉತ್ತಮವಾಗಿ ಕೆಲಸ ಮಾಡ್ತದೆ. ನೆಕ್ಸ್ಟು ಸ್ವಾಧ್ಯಾಯ ಅಂತಕ್ಕಂಥದ್ದು ಅಂದರೆ ಅಧ್ಯಯನ ಮಾಡ್ತಕ್ಕಂಥದ್ದು. ಸ್ವಾಧ್ಯಾಯ ಅಂತಂದರೆ ಪುಸ್ತಕಗಳ ಅಧ್ಯಯನ ಆಗಿರ್ಬೋದು, ಇಂಥ ಚಿಂತನಾಗೋಷ್ಠಿಗಳಲ್ಲಿ ಅಧ್ಯಯನವನ್ನು ಕೇಳ್ತಕ್ಕಂಥದ್ದಾಗಿರ್ಬೋದು, ಸಜ್ಜನರ ಸಹವಾಸಗಳಿರ್ಬೋದು. ಸಜ್ಜನರ ಸಂಘವದು ಹೆಜ್ಜೆಯನ್ನು ಸವಿದಂತೆ, ದುರ್ಜನರ ಸಂಘವದು ಹೆಜ್ಜೆಯನ್ನು ಕಡಿದಂತೆ ಅಂತ ಹೇಳ್ತಾರೆ. ಅಂದರೆ ನಮ್ಮನ್ನು ನಾವು ತಿಳಿಬೇಕು, ಆತ್ಮಾವಲೋಕನ ಮಾಡ್ಕೋಬೇಕು, ನಮ್ಮನ್ನು ನಾವು ತಿಳಿಬೇಕು. ಅದು ಸ್ವಾಧ್ಯಾಯ. ನಮ್ಮನ್ನು ನಾವು ಓದೋದೇ ಸ್ವಾಧ್ಯಾಯ. ಕೊನೆಯದಾಗಿ ಈಶ್ವರಿ ಪ್ರಣಿಧಾನ. ಈಶ್ವರಿ ಪ್ರಣಿಧಾನ ಅಂದರೆ ಸಮರ್ಪಣಾ ಭಾವ. ಎಲ್ಲ ದೇವರದಪ್ಪ, ನಿಂದಪ್ಪ, ಎಲ್ಲ ಭಗವಂತ ನಿಂದೆ, ನೀನು ಏನಾರ ಕೊಡು ನನಗೆ, ಎಲ್ಲ ನೀನೇ. ಹಾಲಲ್ಲಾದರೂ ಹಾಕು, ನೀರಲ್ಲಾದರೂ ಹಾಕು, ಹಾಲಲ್ಲಿ ಕೆನೆಯಾಗಿ ನೀರಲ್ಲಿ ಮೀನಾಗಿ ಹಾಯಾಗಿರುವೆ ರಾಘವೇಂದ್ರ. ಆ ಭಗವಂತಗೆ ಬಿಟ್ಬಿಡ್ಬೇಕೆಲ್ಲ. ನೀನು ಹೆಂಗಿಡ್ತೀಯ ಇಡಪ್ಪ, ನೀನು ಇಟ್ಟಂಗೆ ಇರ್ತೀನಿ ನಾನು ಅಷ್ಟೇ. ಇದಕ್ಕೊಂದು ಚಿಕ್ಕ ಕತೆ ಹೇಳ್ತೀನಿ. ಅಲ್ಲಮಪ್ರಭುಗಳು 12ನೇ ಶತಮಾನದಲ್ಲಿ ಅವರ ತಂದೆ ತಾಯಿಗಳಿಗೆ ಬಹುಕಾಲ ಮಕ್ಕಳಾಗಿರಲಿಲ್ಲ. ತಾಯಿ ಸುಜ್ಞಾನಿ, ತಂದೆ ನಿರಹಂಕಾರ ಅಂತಕ್ಕಂಥ ಹೆಸರು ಅವರಿಬ್ಬರದು. ಬಹುಕಾಲ ಮಕ್ಕಳಾಗಿರಲಿಲ್ಲ. ಆಕೆ ಪ್ರತಿದಿನವೂ ಭಗವಂತನ ದರ್ಶನ, ಭಾಳ ವ್ರತ, ಭಾಳ ನಿಷ್ಠೆಯಿಂದ ಮಾಡ್ತಾಯಿದ್ಲ. ಈಗೆಲ್ಲ ನಾವು ದೇವಸ್ಥಾನಕ್ಕೆ ಹೋಗ್ತೀವಿ, ಕೇಳ್ಕೊಳ್ತೀವಿ ನಾವು ಹರಕೆಯನ್ನು, ನೋಡಪ್ಪ ದೇವರೇ, ನಮಗೆ ಇಂತಿಂಥದ್ದಾದರೆ ನಾನಿಷ್ಟು ಕಾಣಿಕೆಯನ್ನು ಹಾಕ್ತೀನಿ, ನಾನಿಷ್ಟ ಹಾಕ್ತೀನಿ, ಆ ಅಭಿಷೇಕ ಮಾಡ್ತೀನಿ, ಇದನ್ನು ಮಾಡ್ತೀನಿ, ಅದನ್ನು ಮಾಡ್ತೀನಿ ಅಂತ ನಾವು ದೇವರಿಗೆ ಆಮಿಷಗಳನ್ನು ಒಡ್ತೀವಿ ನಾವು. ಇದು ಭಕ್ತಿ ಅಲ್ಲ ಅಂತಕ್ಕಂಥದ್ದು ಅವ್ರು ಹೇಳೋದು. ಆ ಒಂದು ಸುಜ್ಞಾನಿ ನಿರಹಂಕಾರ ದಂಪತಿಗಳು ಬಹಳ ಭಕ್ತಿಯಿಂದ ದೇವರನ್ನು ಬೇಡ್ಕೊಳ್ತಾ ಇದ್ದರು. ಆ ಭಕ್ತಿ ಸಮರ್ಪಣೆಯನ್ನು ಮಾಡ್ತಾಯಿದ್ರು. ಏ ಭಗವಂತ, ನಮ್ಮ ಭಕ್ತಿ ನಿಮಗರ್ಪಿತವಾಗಿದ್ದರೆ ನಮಗೊಬ್ಬ ಕಂದನನ್ನು ಕೊಡು, ಅಷ್ಟೇ ಅವ್ರು ಕೇಳಿದ್ದು. ನಮ್ಮ ಭಕ್ತಿ ನಿನಗೆ ಅರ್ಪಿತ ಆಗಿದ್ದರೆ ನಮಗೊಬ್ಬ ಕಂದನನ್ನು ಕೊಡು ಅಂತ ಕೇಳ್ತಾರವರು. ಅಂತಹ ಭಕ್ತಿ ನಮ್ಮದಾಗಬೇಕು ಅಂತಕ್ಕಂಥದ್ದು ಆ ಒಂದು ಈಶ್ವರ ಪ್ರೇಣಿದಾನ. ಅಂದರೆ ಎಲ್ಲನೂ ಆ ದೇವರಿಗೆ ಬಿಡ್ತಕ್ಕಂಥದ್ದು ಅಂತಕ್ಕಂಥದ್ದು.
ಇಂಥ ಈ ಒಂದು ವ್ಯಕ್ತಿತ್ವ ನಿರ್ಮಾಣ ಮೌಲ್ಯಗಳನ್ನು ರೂಢಿಸ್ಕೊಳ್ಳೋದಕ್ಕೆ ಮೊದಲು ನಾವು ಮೌಲ್ಯಗಳನ್ನು ರೂಢಿಸ್ಕೊಂಡು ಮುಂದೆ ನಮ್ಮ ಸಂತಾನಗಳಿಗೆ ನಾವು ಮೌಲ್ಯಗಳನ್ನು ಕಲಿಸ್ಬೇಕಂತಂದರೆ ನಾವು ಅನುಕರಣೆಯಾಗಿರಬೇಕು, ಮಾದರಿ ವ್ಯಕ್ತಿಗಳಾಗಿ ನಾವು ಇದ್ದಾಗ ಮಾತ್ರ ನಾವು ಮುಂದಿನ ಜೀವನದಲ್ಲಿ ಮುಂದಿನ ಪೀಳಿಗೆಗೆ ಒಂದು ಒಳ್ಳೆಯ ಸಂಸ್ಕಾರ ಬೆಳೀತತೆ, ಇಡೀ ಒಂದು ಸಮಾಜ ಒಳ್ಳೆಯ ರೀತಿಯಿಂದ ಮುಂದುವರಿತತೆ ಅಂತಕ್ಕಂಥದ್ದನ್ನು ಹೇಳ್ತಾ ಇಷ್ಟು ವಿಚಾರಗಳನ್ನು ನಾನು ನಿಮ್ಮೊಡನೆ ಹಂಚ್ಕೊಳ್ಬೇಕಂತ ಮನಸ್ಸಾಯಿತು. ಹಂಗಾಗಿ ಈ ವಿಚಾರಗಳನ್ನು ಹಂಚ್ಕೊಂಡೆ. ಈಗ ಮುಂದೆ ಆ ಒಂದು ಮಹಾಭಾರತ ಕಥಾಸಾರ ಭಾಗ 5ಕ್ಕೆ ನಾವು ಈಗ ಹೋಗೋಣ. ಇಂದಿನ ಒಂದು ಸಂಚಿಕೆಯಲ್ಲಿ ನಾವು ಎಲ್ಲಿ ಬಿಟ್ಟಿದ್ದೀವಿ ಅಂತಂದರೆ, ಆ ಒಂದು ಶಕುನಿ ವಾಪಸ್ ನಾನು ಹೋಗಲ್ಲ ಗಾಂಧಾರ ದೇಶಕ್ಕೆ ಅಂತ ಹೇಳ್ತಾನೆ. ಆ ಒಂದು ಚೂರಿಯಿಂದ ಹೊಟ್ಟೆಗೆ ಗಾಯವನ್ನು ಮಾಡ್ಕೊಳ್ತಾನೆ ಅವನು. ನನಗಿದು ಈ ಗಾಯ ಅಂತಕ್ಕಂಥದ್ದು ನೆನಪಿರಬೇಕು, ಕೊನೆಯವರೆಗೂ ನಾನು ಸಾಯೋವರೆಗೂ ನೆನಪಿರಬೇಕು. ಈ ಒಂದು ಹಸ್ತಿನಾಪುರ ರಾಜ್ಯದಿಂದ ನನ್ನ ತಂಗಿಗೆ ಅನ್ಯಾಯ ಆಗಿದೆ ಗಾಂಧಾರಿಗೆ, ಹಂಗಾಗಿ ಇದು ಮಾಯಕ್ಕೆ ಬಿಡಲ್ಲ ಈ ಗಾಯನ ಅಂತ ಹೇಳ್ತಾನೆ ಅವನು. ವಾಪಸ್ ನಾನು ಹೋಗಲ್ಲ ಗಾಂಧಾರಕ್ಕೆ, ಇಲ್ಲೇ ಇದ್ದು ನಾನು ಹಸ್ತಿನಾಪುರವನ್ನು, ಇಡೀ ಹಸ್ತಿನಾಪುರದಲ್ಲಿ ಯಾರು ಸುಖ ಸಂತೋಷ ನೆಮ್ಮದಿಯಿಂದ ಇರೋದಕ್ಕೆ ನಾನು ಬಿಡೋದಿಲ್ಲ ಅಂತಕ್ಕಂಥ ಒಂದು ಪ್ರತಿಜ್ಞೆಯನ್ನು ಅವನು ಶಕುನಿ ಮಾಡ್ತಾನೆ. ಅಲ್ಲಿಂದ ನಾವು ಈಗ ಮುಂದಿನ ಒಂದು ಹಂತಕ್ಕೆ ಬರೋಣ. ಆ ಒಂದು ಶಕುನಿ ಆ ಒಂದು ಧೃತರಾಷ್ಟ್ರನ ಹತ್ರ ಅವನ ಒಂದು ಕೋಣೆಗೆ ಬರ್ತಾನಲ್ಲಿ. ಆಗ ಧೃತರಾಷ್ಟ್ರ ಹೇಳ್ತಾನೆ, ನಿನ್ನ ಚಲನೆಯ ನನಗೆ ಗೊತ್ತಾಗಲಿಲ್ಲಲ್ಲ ಇವತ್ತು, ಅವನು ಬಂದಿದ್ದೇ ಗೊತ್ತಾಗಲಿಲ್ಲ ಅಂತ ಹೇಳ್ತಾನೆ. ಅವನು ಧೃತರಾಷ್ಟ್ರನಿಗೆ ಹೆಂಗೆ ಅಂತಂದರೆ, ಬೇರೆ ಯಾರು ಬಂದರೂ ಅವರ ಒಂದು ಸರಿ ಅವ್ರ ಚಲನೆಯನ್ನು ಅಂದರೆ ಹೆಜ್ಜೆಯ ಒಂದು ಶಬ್ದ, ಆ ಚಲನೆಯಿಂದನೇ ಅವನು ಐಡೆಂಟಿಫೈ ಮಾಡ್ತಾನೆ ಇಂಥರೇ ಬಂದರು ಅಂತಕ್ಕಂಥದ್ದು. ಅಂಥ ಒಂದು ಶಕ್ತಿ ಧೃತರಾಷ್ಟ್ರನಿಗಿರ್ತದೆ. ಅವನು ಹೇಳ್ತಾನೆ, ಧೃತರಾಷ್ಟ್ರ ಇವತ್ತು ನೀನು ಬಂದಿರತಕ್ಕಂಥ ಚಲನೆ ನನಗೆ ಯಾಕೆ ಗೊತ್ತಾಗಲಿಲ್ಲಲ್ಲ ಅಂತ ಕೇಳ್ತಾನೆ ಅವನು. ಅವಾಗ ಶಕುನಿ ಹೇಳ್ತಾನೆ, ನನ್ನ ಚಲನೆ ಬದಲಾಗಿದೆ ಅಂತ ಹೇಳ್ತಾನೆ ಅವನು. ಯಾಕಂತಂದರೆ ಅವನು ಚೂರಿಯಿಂದ ಇರ್ಕೊಂಡಿದ್ನಲ್ಲ, ಕುಂಟ್ತಾ ಇದ್ದವನು. ಮೊದಲಿನ ನಡಿಗೆಗೂ ಈಗ ಕುಂಟ್ತಕ್ಕಂಥ ನಡಿಗೆಗೂ ವ್ಯತ್ಯಾಸ ಆಗಿತ್ತು ಚಲನೆ. ನನ್ನ ಚಲನೆ ಬದಲಾಗಿದೆ ಅಂತ ಹೇಳ್ತಾನೆ. ಹಾಗಾಗಿ ಅವನಿಗೆ ಗೊತ್ತಾಗಿಲ್ಲ ಧೃತರಾಷ್ಟ್ರನಿಗೆ, ನಿನ್ನ ಚಲನೆ ಗೊತ್ತಾಗಲಿಲ್ಲಲ್ಲ ಇವತ್ತು ನನಗೆ ಅಂತ ಹೇಳ್ತಾನೆ ಅವನು. ರೂಮ್ನಾಗ ಬಂದಾಗ ಬರೀ ಚಲನೆಯಿಂದನೇ ಅವ್ನು ಕಂಡುಹಿಡಿತಾ ಇದ್ದ ಧೃತರಾಷ್ಟ್ರ. ಇಲ್ಲ, ನನ್ನ ಚಲನೆ ಇವತ್ತು ಬದಲಾಗಿದೆ, ಈ ರೀತಿ ಆಗಿದೆ ಅಂತ ಹೇಳ್ತಾನೆ. ಅವಾಗ ಧೃತರಾಷ್ಟ್ರ ಹೇಳ್ತಾನೆ, ನೋಡು, ಚಲನೆಯೊಂದಿಗೆ ನಿನ್ನ ಮಾರ್ಗವನ್ನು ಬದಲಿಸು. ಆಯ್ತಪ್ಪ, ನಿನ್ನ ಚಲನೆ ಬದಲಾಗಿದೆ, ನಿನ್ನ ಮಾರ್ಗ ಕೂಡ ಗಾಂಧಾರದ ಕಡೆಗೆ ನಡಿ, ಮುಗೀತು. ಇಲ್ಲಿ ಇಷ್ಟು ಸಿದ್ಧದ್ದು ಸಾಕು, ನೀನು ಗಾಂಧಾರ ದೇಶಕ್ಕೆ ಹೊರಡು, ಇನ್ಮೇಲೆ ಯುವರಾಜ ಆಗಿದೆಯಾ ನೀನು, ಅಲ್ಲಿಗೆ ಹೋಗು ಅಂತಕ್ಕಂಥದ್ದನ್ನು ಧೃತರಾಷ್ಟ್ರ ಹೇಳ್ತಾನೆ. ನಾನು ಹೋಗಲ್ಲ ಅಂತ ನಾನು ಹೋಗೋದಿಲ್ಲ ಅಲ್ಲಿಗೆ. ಮತ್ತೆ ಧೃತರಾಷ್ಟ್ರನಿಗೆ ಕಿವಿ ಊದ್ತಾನೆ ಅವನು. ಇಲ್ಲ, ನಿನಗೆ ಈಗ ರಾಜ ಒಂದು ಪದವಿ ತಪ್ಪಿದೆ, ಅವನು ಯುವರಾಜನ ಪದವಿ ತಪ್ಪಿದೆ ಧೃತರಾಷ್ಟ್ರನಿಗೆ. ಅದು ಒಂದು ಸಂಕಟ ಅವನಿಗೆ ಒಂದು ಮೂಲೆಯಲ್ಲಿ ಇದ್ದೇ ಇದೆ. ಅದೇನಂತಾರಲ್ಲ, ಬೆಂಕಿಗೆ ತುಪ್ಪ ಆಗ್ತಕ್ಕಂಥದ್ದು ಅಂತಾರಲ್ಲ, ಹಂಗೆ ಇವನು ಆ ಒಂದು ಬೆಂಕಿ ಹಚ್ತಾನೇ ಇರ್ತಾನೆ. ಇವನು ಸಮಯ ಅವಕಾಶ ಕಲ್ಪಿಸ್ತದೆ, ಮುಂದೆ ನೀನು ರಾಜ ಆದೇ ಆಗ್ತೀಯ ಅಂತ ಹೇಳ್ತಾನೆ ಧೃತರಾಷ್ಟ್ರಕ್ಕೆ ಶಕುನಿ. ನನಗೆ ನೀನು ಕುಟಿಲತೆಯನ್ನು ಕಲಿಸುತ್ತೀಯಾ? ನೋಡಿರಿ, ಧೃತರಾಷ್ಟ್ರ ಆದಷ್ಟು ಮೊದಲಿಂದನೂ ಸತ್ಯವಂತನಾಗಿರ್ತಾನೆ. ಆದರೆ ಆ ಒಂದು ಪರಿಸ್ಥಿತಿ ಏನಿದೆಯಲ್ಲ, ಇವನು ಶಕುನಿಯ ಕುಟಿಲ ತಂತ್ರಗಳು ಒಂದೊಂದೇ ಮನಸ್ಸಿನಲ್ಲಿ ನಾಟಿ ಅವನು ಪೂರ್ತಿ ಅವನು ಚೇಂಜ್ ಆಗ್ತಾನೆ. ಈಗ ನಾವು ಭಯೋತ್ಪಾದಕರಿಗೆ ಮೈಂಡ್ ವಾಶ್ ಅಂತ ಏನು ಕರಿತೀವಲ್ಲ, ಆ ರೀತಿ ಇವನು ಪ್ರತಿದಿನ ಪ್ರತಿ ಕ್ಷಣವನ್ನು ಮೈಂಡ್ ವಾಶ್ ಮಾಡ್ತಾನೆ. ಯಾಕಂತಂದರೆ ಇವನಿಗೆ ಮೊದಲೇ ಕಂಡಿರಲ್ಲ ಧೃತರಾಷ್ಟ್ರನಿಗೆ, ಇಲ್ಲಿ ನಡೀತಕ್ಕಂಥ ವಾಸ್ತವ ವಿಚಾರಗಳು ಏನು ಗೊತ್ತಾಗಲ್ಲ ಅವನಿಗೆ ಧೃತರಾಷ್ಟ್ರನಿಗೆ. ಅದಕ್ಕೆ ಏನೇನೋ ಇವನು ಬೇರೆ ಬೇರೆ ವಿಚಾರಗಳನ್ನು ತಳುಕಾಕಿ ಇದೇ ಸರಿ ಅಂತಕ್ಕಂಥ ವಿಚಾರಗಳನ್ನು ಅವನಿಗೆ ಮೂಡಿಸೋದಲ್ಲಿ ಇವನು ಯಶಸ್ವಿ ಆಗ್ತಾನೆ ಶಕುನಿ. ನೀನು ನನಗೆ ಕುಟಿಲತೆಯನ್ನು ಕಲಿಸ್ತೀಯಾ, ಮೋಸವನ್ನು ಕಲಿಸ್ತೀಯಾ? ನಾವು ಹಸ್ತಿನಾಪುರದಲ್ಲಿ ಅಂಥ ಕುಟಿಲತೆಗೆ ಅವಕಾಶ ಇಲ್ಲ ಅಂತ ಹೇಳ್ತಾನೆ ಅವನು ಧೃತರಾಷ್ಟ್ರ. ಹಾಗಾದರೆ ನಿಮ್ಮ ಪರಿವಾರ ಏನು ಮಾಡಿತು? ಕುಟಿಲತೆ ಇಲ್ಲವೇ? ಶಕುನಿ ಹೇಳ್ತಾನೆ, ಮತ್ತು ನಿನಗೆ ರಾಜನಾಗಿ ಯಾಕೆ ಮಾಡಲಿಲ್ಲ, ಯುವರಾಜನನ್ನಾಗಿ ಯಾಕೆ ಮಾಡಲಿಲ್ಲ? ಅವರು ಮೋಸ ಮಾಡಿ ಪಾಂಡುವಿಗೆ ಒಂದು ಇದನ್ನು ಕಟ್ಟಿದ್ರಲ್ಲ, ಯುವರಾಜನನ್ನಾಗಿ ಮಾಡಿದ್ರಲ್ಲ, ನಿನಗೆ ಯಾಕೆ ಮಾಡಬಾರ್ದಾಗಿತ್ತು? ನಿನಗೆ ಮೋಸ ಮಾಡಲಿಲ್ಲ ಅವರು? ಸೂರ್ಯ ರಾತ್ರಿ ಇಲ್ಲ ಅಂದರೆ ಅದರ ಮಹತ್ವ ಕಡಿಮೆ ಆಗುತ್ತಾ? ಅಂದರೆ ನಿನಗೆ ರಾಜನನ್ನಾಗಿ ಯುವರಾಜನಾಗಿ ಮಾಡಿಲ್ಲ ಅಂತಂದರೆ ನಿನ್ನ ಮಹತ್ವ ಏನು ಕಡಿಮೆ ಆಗಲ್ಲ. ಗಾಂಧಾರಿಯಿಂದ ನಿಮಗೆ ಸುಖ ಸಾಮರ್ಥ್ಯ ದೊರೆಯುತ್ತದೆ. ಗಾಂಧಾರಿಯಿಂದ ನಿನಗೆ ಸುಖ ಸಿಗ್ತತೆ, ಸಾಮರ್ಥ್ಯ ಸಿಗ್ತತೆ. ಆಕೆಯನ್ನು ನೀನು ಒಪ್ಕೊಂಡ್ರೆ ಮುಂದೆ ಆಕೆಗೆ 100 ಪುತ್ರರ ವರದಾನ ಇದೆ. 100 ಪುತ್ರರಿಂದ 200 ಕೈಗಳ ಶಕ್ತಿ ಸಿಗ್ತತೆ ನಿನಗೆ. ಹಂಗಾಗಿ ನೀನು ಈ ಒಂದು ಆ ಒಂದು ಸಾಮರ್ಥ್ಯವನ್ನು ನೀವು ಪಡ್ಕೋಬೇಕು ಅಂತಕ್ಕಂಥದ್ದನ್ನು ಹೇಳ್ತಾನೆ. ನೀನು ಗಾಂಧಾರಿಯನ್ನು ಸ್ವೀಕಾರ ಮಾಡುವಂತಕ್ಕಂಥ ಸಲಹೆಯನ್ನು ಕೊಡ್ತಾನೆ. ಅದು ಅವನಿಗೆ ಒಂದು ಒಳ್ಳೆಯ ಸಲಹೆಯಾಗಿ ಧೃತರಾಷ್ಟ್ರನಿಗೆ ಕಾಣ್ತತಿ.
ಇತ್ತ ಧೃತರಾಷ್ಟ್ರನನ್ನು ಪ್ರಮುಖ ಸಲಹೆಗಾರನನ್ನಾಗಿ ಮಾಡೋದಕ್ಕೆ ಚಿಂತನೆಯನ್ನು ಮಾಡ್ತಾರೆ. ಇಲ್ಲಿ ಭೀಷ್ಮಾಚಾರ್ಯರು, ವಿದುರ, ಒಂದು ಸತ್ಯವತಿ ದೇವು ಇವರೇನು ಮಾಡ್ತಾರೆ, ಇವನು ನೊಂದ್ಕೊಂಬಿಟ್ಟಿದ್ನಲ್ಲಿ ಯುವರಾಜನನ್ನು ಮಾಡಲಿಲ್ಲ ಇದಕ್ಕೆ. ಹಂಗಾಗಿ ಇವನ ಒಂದು ಪ್ರಮುಖ ಸಲಹೆಗಾರನ ಯಾವುದೋ ಒಂದು ಹುದ್ದೆ ಮಾಡಬೇಕಲ್ಲ, ಹಂಗಾಗಿ ಒಂದು ಹುದ್ದೆಯನ್ನು ಮಾಡಬೇಕು ಅಂತಕ್ಕಂಥದ್ದನ್ನು ಇವರು ವಿಚಾರ ಮಾಡ್ತಾರೆ. ಆದರೆ ಅವನು ಒಪ್ಪಲ್ಲ, ನನಗೇನು ಬೇಡ ಅಂತ ಹೇಳ್ತಾನೆ. ನನಗೆ ಯುವರಾಜ ಪದವಿ ಇಲ್ಲ ಅಂತಂದರೆ ನನಗೇನು ಬೇಡ ಅಂತಕ್ಕಂಥದ್ದನ್ನು ಹೇಳ್ತಾನೆ. ಅವಾಗ ಇವನಿಗೆ ಪಾಂಡವಿಗೆಲ್ಲ ರಾಜ್ಯಾಭಿಷೇಕ ಆಗಿಬಿಡುತ್ತಲ್ಲ, ಹಂಗಾಗಿ ಅವನು ಧೃತರಾಷ್ಟ್ರ ಪಾಂಡವಿಗೆ ಒಂದು ಸಲಹೆಯನ್ನು ಕೊಡ್ತಾನೆ, ನೀನು ವಿವಾಹ ಆಗಬೇಕು ಬೇಗ, ವಿವಾಹಿತರಿಗೆ ಮಾತ್ರ ರಾಜ್ಯಾಭಿಷೇಕ ಆಗಿರ್ತಕ್ಕಂಥದ್ದು, ನಿನಗೆಲ್ಲ ರಾಜ್ಯಾಭಿಷೇಕ ಆಗಿಬಿಟ್ಟಿದೆ. ಅಂದರೆ ಅಲ್ಲಿ ರಾಜ ಅಂತಂದರೆ ಜೊತೆಗೆ ಪಟ್ಟದ ರಾಣಿ ಅಥವಾ ಪಟ್ಟದರಸಿ ಅಂತ ಹೇಳ್ತೀವಲ್ಲ, ಆ ರಾಣಿಯೂ ಸಹ ಇರಬೇಕಾಗುತ್ತೆ. ಹಂಗಾಗಿ ನೀನು ಮದುವೆ ಆಗಬೇಕು ಬೇಗ ಅಂತಕ್ಕಂಥದ್ದನ್ನು ಸಲಹೆಯನ್ನು ಆ ಒಂದು ಪಾಂಡವಿಗೆ ಅಣ್ಣ ಧೃತರಾಷ್ಟ್ರ ಕೊಡ್ತಾನೆ. ಇಲ್ಲಿ ರಾಜನಿಗೆ ಅನೇಕ ಪತ್ನಿಯರಿದ್ದರೂ ಸಹ ಪಟ್ಟದ ರಾಣಿ ಅಂತಕ್ಕಂಥದ್ದು ಒಬ್ಬರು ಇರ್ತಾರೆ. ಅಲ್ಲಿ ಅವಾಗ ಬಹುಪತ್ನಿತ್ವ ಅಂತಕ್ಕಂಥದ್ದು ರೂಢಿಯಲ್ಲಿತ್ತು. ಆ ಒಂದು ಮೊದಲನೇ ಹೆಂಡತಿ ಯಾರು ಇರ್ತಾರೋ ಅವರೇ ಪಟ್ಟದರಸಿ ಅಥವಾ ಪಟ್ಟದ ರಾಣಿ ಅಂತಂದು ನಾವು ಕರಿತೀವಿ. ಇಲ್ಲಿ ಭೀಷ್ಮ ಮತ್ತು ಸತ್ಯವತಿ ದೇವಿ ಸಮಾಲೋಚನೆಯನ್ನು ಮಾಡ್ತಾರೆ, ವಿದುರ ಅವರೆಲ್ಲ ಸೇರಿ. ಈ ಒಂದು ಧೃತರಾಷ್ಟ್ರ ಹೇಳಿದ್ದು ಸರಿ ಇದೆ, ಈಗ ಮೊದಲು ನಾವು ಪಾಂಡವಿಗೆ ಒಂದು ವಿವಾಹವನ್ನು ಮಾಡಬೇಕಾಗಿದೆ. ಹಂಗಾಗಿ ಅದರ ಜೊತೆಗೆ ಈ ಒಂದು ಶಕುನಿಯ ಕುಟಿಲತೆಯ ಬಗ್ಗೆ ಚರ್ಚೆ ಮಾಡ್ತಾರೆ. ಇವನು ಶಕುನಿ ಇದೇ ರೀತಿ ನಮ್ಮ ಹಸ್ತಿನಾಪುರದಲ್ಲಿ ಇದ್ದಿದ್ದೇ ಆದರೆ ಒಂದು ವ್ಯವಸ್ಥೆಯೇ ಹಾಳುಗೆಡಿಬಿಡ್ತಾನೆ, ಇವನು ಹೆಂಗೆ ಮಾಡಬೇಕು ಅಂತಕ್ಕಂಥದ್ದನ್ನು ಅವರು ಚಿಂತನೆಯನ್ನು ವಿಚಾರಗಳನ್ನು ಹಂಚ್ಕೊಳ್ತಾರೆ ಅವರಿಬ್ಬರು. ಅದೇ ಸಮಯಕ್ಕೆ ಸರಿಯಾಗಿ ಒಂದು ಹಸ್ತಿನಾಪುರದ ನೆರೆಯ ರಾಷ್ಟ್ರ ಕುಂತಿ, ಒಂದು ರಾಜ್ಯ ಕುಂತಿ ರಾಷ್ಟ್ರ ಅಂತಕ್ಕಂಥದ್ದು ಅದರ ಹೆಸರು. ಆ ಒಂದು ಕುಂತಿ ರಾಜ್ಯದ ಕುಂತಿ ಭೋಜ ಅಂತಕ್ಕಂಥ ಒಬ್ಬ ರಾಜ, ಆ ರಾಜನ ಮಗಳು ಕುಂತಿ ಅಂತಕ್ಕಂಥವಳು. ಆಕೆಯ ಒಂದು ಸ್ವಯಂವರ ನಿಶ್ಚಯ ಆಗಿರ್ತದೆ ಅದೇ ಸಮಯಕ್ಕೆ ಸರಿಯಾಗಿ. ಈಕೆ ಕುಂತಿ ಯುದ್ಧ ಕಲೆಯಲ್ಲಿ ನಿಪುಣೆಯಾಗಿರ್ತಾಳೆ ಈಕೆ. ಆಗ ಕೆಲವರೆಲ್ಲ ರಾಜಕುಮಾರಿಯರು ಸಹ ಶಸ್ತ್ರಾಭ್ಯಾಸ ಯುದ್ಧ ಕಲೆಯಲ್ಲಿ ನಿಪುಣೆ. ನಾವು ಹಿಂದೆ ಸ್ವಾತಂತ್ರ್ಯ ಹೋರಾಟದಲ್ಲಿ ಸಹ ನಾವು ಕಾಣ್ತೀವಿ. ಕಿತ್ತೂರಾಣಿ ಚೆನ್ನಮ್ಮ ಆಗಿರ್ಬೋದು, ಬೆಳವಡಿ ಮಲ್ಲಮ್ಮ, ರಾಣಿ ಅಬ್ಬಕ್ಕಾದೇವಿ, ಹಿಂಗೆ ಕೆಲವರೆಲ್ಲನೂ ಆ ಒಂದು ಹೆಣ್ಮಕ್ಳು ಸಹ ಒಂದು ಪುರುಷರಿಗೆ ಸಮಾನವಾಗಿ ಹೋರಾಡಿರ್ತಕ್ಕಂಥದ್ದನ್ನು ನಾವು ಇತಿಹಾಸದಲ್ಲಿ ಕಾಣ್ತೀವಿ. ಹಂಗೆ ಈಕೆ ಕೂಡ ಸಹ ಯುದ್ಧ ಕಲೆಯಲ್ಲಿ ಬಹಳ ನಿಪುಣೆಯಾಗಿದ್ಲು, ಜಾಣೆಯಾಗಿದ್ಲು. ಆ ಒಂದು ಕುಂತಿ ರಾಷ್ಟ್ರದಲ್ಲಿ ಇದ್ದಾಗ ಆ ಒಂದು ಸಮಯದಲ್ಲಿ ದೂರ್ವಾಸ ಅಂತಕ್ಕಂಥ ಮುನಿಗಳು ಆ ಒಂದು ಕುಂತಿ ರಾಜ್ಯಕ್ಕೆ ಭೇಟಿ ಇರ್ತಾರೆ. ಇಲ್ಲಿ ದೂರ್ವಾಸ ಅಂತಕ್ಕಂಥ ಅವ್ರು ಋಷಿಗಳು. ದೂರ್ವಾಸ ಅಂತಂದರೆ ಸಿಟ್ಟಿಗೆ ಇನ್ನೊಂದು ಹೆಸರೇ ದೂರ್ವಾಸ ಮುನಿ. ಇವತ್ತು ಯಾವುದಾದ್ರೂ ಭಾಳ ಯಾರಾದ್ರೂ ಸಿಟ್ಟಾದರೆ ದೂರ್ವಾಸ ಮಾಡಿದಾಗ ಮಾಡ್ತೀಯಲ್ಲ, ದೂರ್ವಾಸ ಮುನಿ ಮಾಡಿದಂಗೆ ಮಾಡ್ತೀಯಲ್ಲ ಅಂತಕ್ಕಂಥ ಹೆಸರು. ಅಂದರೆ ಸಿಟ್ಟು ಅಂತಂದ್ರೆ ಪ್ರಚಂಡ ಸಿಟ್ಟು ಅವ್ರದ್ದು. ಸಿಟ್ಟಿನಾಗ ಶಾಪ ಕೊಟ್ಟರು ಅಂದರೆ ಮುಗೀತವ್ರು. ಅಂಥ ಒಬ್ಬ ದೂರ್ವಾಸ ಮುನಿಯ ಸೇವೆಯನ್ನು ಮಾಡಿ ಅವರು ಸಂತೃಪ್ತಿಯಾಗಿ ಈಕೆಗೆ ವರಗಳನ್ನು ದಯಪಾಲಿಸಿರ್ತಾರೆ, ಪುತ್ರ ಸಂತಾನ ವರಗಳನ್ನು ದಯಪಾಲಿಸಿರ್ತಾರೆ. ಅಂಥ ದೂರ್ವಾಸ ಮುನಿಗಳಿಂದ ವರಗಳನ್ನು ಪಡೆದಿರ್ತಕ್ಕಂಥ ಕುಂತಿ ಈಕೆ. ಅಂದರೆ ಅಂಥ ಸಿಟ್ಟಿನ ಮುನಿಗಳ ಹತ್ರ ಸಹ ತಾಳ್ಮೆಯಿಂದ ಸೇವೆಯನ್ನು ಮಾಡಿ ಆ ಒಂದು ವರವನ್ನು ಪಡೆದಿರ್ತಾರೆ. ನೋಡಿರಿ, ಸಿಟ್ಟು ಅಂತಕ್ಕಂಥದ್ದು ತಾಳ್ವಿಕೆಗಿಂತ ತಪವಿಲ್ಲ ಅಂತ ಹೇಳ್ತೀವಿ. ತಪಸ್ಸು ಅಂತಂದರೆ ತಾಳ್ಮೆ, ಇನ್ನೇನಿಲ್ಲ. ನಾವು ಸುಮ್ಮನೆ ಧ್ಯಾನ ಕೂತ್ಕೊಳ್ಳೋದು, ಹಿಮಾಲಯದಲ್ಲೂ ಕೂತ್ಕೊಂತೀವಿ ಅಂತಾರೆ, ಅವೆಲ್ಲ ಅಲ್ಲ. ತಾಳ್ಮೆ ನಮ್ಮ ಜೀವನದಲ್ಲಿ ಏನೈತಲ್ಲ, ನಾವು ಜೀವನದಲ್ಲಿ ತಾಳ್ಮೆಯಾಗಿದ್ದು ಒಂದು ಜೀವನವನ್ನು, ಲೌಕಿಕ ಜೀವನವನ್ನು ನಡೆಸಿದ್ದಾದರೆ ಅದಕ್ಕಿಂತ ದೊಡ್ಡ ತಪಸ್ಸು ಬೇರೆ ಇಲ್ಲ ಅಂತಕ್ಕಂಥದ್ದು. ಯಾಕಂದರೆ ಸಿಟ್ಟು ತನ್ನ ವೈರಿ, ತಾಳ್ಮೆ ಪರರ ವೈರಿ ಅಂತಕ್ಕಂಥದ್ದನ್ನು ಹೇಳ್ತಾರೆ. ಅಂಥ ಒಂದು ದುರ್ವಾಸ ಮುನಿಗಳಿಂದ ವರಗಳನ್ನು ಪಡೆದಿರ್ತಕ್ಕಂಥ ಕುಂತಿ ಆ ಒಂದು ಕುಂತಿಯ ಸ್ವಯಂವರಕ್ಕೆ ಸಿದ್ಧತೆಯನ್ನು ಮಾಡ್ತಾಯಿದ್ದ ರಾಜ ತನ್ನ ತಂದೆ. ಅದರ ಆಮಂತ್ರಣ ಸಹ ಇವರಿಗೆ ಬರ್ತೈತಿ. ಅವಾಗೆಲ್ಲ ಸ್ವಯಂವರಗಳು ಮಾಡ್ತಾಯಿದ್ರು ಅಂತ ಹೇಳಿದ್ವಲ್ಲ, ಆ ಸ್ವಯಂವರಗಳಲ್ಲಿ ತಮಗೆ ಬೇಕಾಗಿರ್ತಕ್ಕಂಥ ರಾಜರಿಗೆ ಮಾತ್ರ ಆಮಂತ್ರಣವನ್ನು ಕೊಡ್ತಾಯಿದ್ರು. ಈಗ ನಾವು ಹೆಂಗೆ ನಮ್ಮ ಒಂದು ಲಗ್ನ ಪತ್ರನ, ಗೃಹಪ್ರವೇಶದ ಕಾರ್ಡ್ ಕೊಡ್ತೀವಲ್ಲ, ಹಂಗೆ ತಮ್ಗೆ ಯಾರಿಗೆ ಬೇಕೋ ಅವ್ರಿಗೆ ಮಾತ್ರ ಒಂದು ಆಮಂತ್ರಣವನ್ನು ಕಳಿಸ್ತಾಯಿದ್ರು. ಆ ರಾಜರು ಭಾಗವಹಿಸುವುದಾಗಿತ್ತು ಆ ಒಂದು ಸ್ವಯಂವರದಲ್ಲಿ. ಆ ಒಂದು ಸಿದ್ಧತೆಯನ್ನು ಮಾಡಿದಾಗ ಆ ನದಿ ತೀರದಲ್ಲಿ ಕುಂತಿ ತನ್ನ ದಾಸಿಯೊಡನೆ ಆ ಒಂದು ಸಮಾಲೋಚನೆಯನ್ನು ಮಾಡ್ತಾಳೆ. ಏನು ಸಮಾಲೋಚನೆ ಮಾಡ್ತಾರೆ ಅವರಿಬ್ಬರು, ದಾಸಿ ಆಮೇಲೆ ಕುಂತಿ ಅಂತಂದರೆ, ಆ ಪುತ್ರ ಪ್ರಾಪ್ತಿಗಾಗಿ ಯಾರೋ ಇವರು ದೂರ್ವಾಸ ಮುನಿಗಳು ವರಗಳನ್ನು ಕೊಟ್ಟಿರ್ತಾರೆ ಆಕಿನ್ನು ಕುಂತಿ ಕನ್ಯೆಯಾಗೇ ಇದ್ಲು. ಕನ್ಯೆ ಅಂತಂದರೆ ಈಗ ನಮ್ಮ ಹಿಂದೂ ಸಂಪ್ರದಾಯದಲ್ಲಿ ಏನು ಹೇಳ್ತೀವಿ, ಅವಿವಾಹಿತ ಸ್ತ್ರೀ ಅಂತ ಹೇಳ್ಬೋದು ಅನಿಸ್ತದೆ. ಹೌದು ರೀ. ಆ ಒಂದು ಕನ್ಯೆ ಆಗಿದ್ದಾಗನೇ ಅವು ಋಷಿಗಳ ಒಂದೇನು ಕೊಟ್ಟಿದ್ರಲ್ಲ ವರಗಳನ್ನು, ಅದನ್ನು ಪರೀಕ್ಷೆ ಮಾಡೋಣ ಅಂತಂದು ಕುತೂಹಲದಿಂದ ಅಥವಾ ಆಸಕ್ತಿಯಿಂದ ಒಂದು ಪರೀಕ್ಷೆ ಮಾಡಿಬಿಟ್ಟಿರ್ತಾಳೆ ಆಕೆ. ಆ ಪರೀಕ್ಷೆ ಮಾಡಿದಾಗ ಕರ್ಣ ಹುಟ್ಬಿಟ್ಟಿರ್ತಾನಲ್ಲ,
ಅದು ಒಂದು ಆಕೆಗೆ ಯಾವಾಗಲೂ ಪುತ್ರ ಶೋಕ ಅಂತಕ್ಕಂಥದ್ದನ್ನು ಕಾಡ್ತಾ ಇರ್ತದೆ. ಆ ಪುತ್ರ ಪ್ರಾಪ್ತಿಗಾಗಿ ದೂರ್ವಾಸರು ಒಂದು ವರವನ್ನು ಕೊಟ್ಟಿರ್ತಾರಲ್ಲ, ಆಕೆ ಕುಂತಿ ಕುತೂಹಲದಿಂದ ಅವರು ದೂರ್ವಾಸರು ಹೇಳಿರ್ತಾರೆ, ನಿನಗೆ ಬೇಕಾಗಿರ್ತಕ್ಕಂಥ ದೇವತೆಯನ್ನು ಮಂತ್ರ ಪಠಣದಿಂದ ನೀನು ಆಮಂತ್ರಣ ಮಾಡ್ಕೋಬೋದು. ಆ ದೇವತೆಯನ್ನು ಆಮಂತ್ರಣ ಮಾಡಿಕೊಂಡು ನೀನು ಆ ದೇವತೆಯ ಅಂಶವಿರ್ತಕ್ಕಂಥ ದೈವಾಂಶ ಸಂಭೂತನಾಗಿರ್ತಕ್ಕಂಥ ಪುತ್ರನನ್ನು ನೀನು ಪಡಿಬೋದು ಅಂತಕ್ಕಂಥ ಒಂದು ವರವನ್ನು ಕೊಟ್ಟಿರ್ತಾರೆ ಯಾರು, ದೂರ್ವಾಸರು. ಹಂಗೆ ಈಕೇನು ಮಾಡಿರ್ತಾಳೆ, ಕುತೂಹಲ ತಡೆಯಲಾರದೆ ಆಸಕ್ತಿಯಿಂದ ಏನೋ ಈಕಿ ದಾಸಿ ಇಬ್ಬರೇ ಹೋಗಿ ಆ ಒಂದು ಸೂರ್ಯನನ್ನು ಪ್ರಾರ್ಥನೆ ಮಾಡಿಬಿಟ್ಟಿರ್ತಾಳೆ. ಸೂರ್ಯ ಒಂದು ಪ್ರಾರ್ಥನೆಯಾಗಿ ಬಂದುಬಿಟ್ಟಿರ್ತಾನೆ. ಬಂದು ಪುತ್ರನನ್ನು ದಯಪಾಲಿಸಿಬಿಟ್ಟಿರ್ತಾನೆ ಅವನು. ಯಾಕಂದರೆ ಈಗ ಮಂತ್ರ ಪಠಣ ಮಾಡಿದ ಮೇಲೆ ವಾಪಸ್ ಹೋಗಂಗಿಲ್ಲ. ಅದು ದೂರ್ವಾಸರ ಒಂದು ಅಪೇಕ್ಷೆಯ ಮೇರೆಗೆ ಅಂತ ಹೇಳ್ತಾರೆ ಅವರು, ಯಾರು, ಸೂರ್ಯದೇವ. ಆ ಸೂರ್ಯದೇವನಿಂದ ಒಬ್ಬ ಪುತ್ರ ಜನನ ಆಗಿಬಿಟ್ಟಿರ್ತಾನೆ ಈಕೆ ವಿವಾಹ ಪೂರ್ವದಲ್ಲಿ, ಅವನೇ ಕರ್ಣ. ಆವಾಗ ಆಕೆಗೆ ಕುತೂಹಲ ತಡೆಯಲಾರದೆ ಆಕೆಗೆ ಏನೋ ಹೋಗಿದ್ಲು, ಮಂತ್ರಪಠಣ ಮಾಡಿದ್ಲು, ಕರ್ಣ ಬಂದುಬಿಟ್ಟ. ಆಕೆ ಗಾಬರಿ ಆಗಿಬಿಡ್ತತೆ, ಬಹಳ ಪೇಚಾಟ ಆಗಿಬಿಡ್ತತೆ. ಇದೊಳ್ಳೆ ಸಮಸ್ಯೆ ಆಯ್ತಲ್ಲ. ಯಾಕಂದರೆ ಆಕೆ ಅವಿವಾಹಿತೆ. ತನ್ನ ರಾಜ್ಯದಲ್ಲಿ ಏನು ಹೇಳಬೇಕು, ತನ್ನ ತಂದೆಗೆ ಹೇಳಬೇಕು, ಅಲ್ಲಿ ಸ್ವಯಂವರಕ್ಕೆ ಸಿದ್ಧತೆ ಆಗ್ತಾಯಿದೆ. ಭಾಳ ಗೊಂದಲಕ್ಕೀಡಾಗ್ತಾಳೆ ಅವಾಗ ಆಕೆ. ಆಗ ಸೂರ್ಯದೇವನಿಗೆ ಹೇಳ್ತಾಳೆ, ನನಗೆ ಬೇಡ ಈ ಮಗು ಅಂತ ಹೇಳ್ತಾಳೆ ಆಕೆ. ಬೇಡ ಅಂದ್ರೆ ಮತ್ತೆ ಯಾಕೆ ನೀನು ಅದನ್ನು ನನ್ನನ್ನು ಆಹ್ವಾನ ಮಾಡಿದೆ ಅಂತ ಹೇಳ್ತಾನೆ ಸೂರ್ಯದೇವ. ನೀನು ತಪ್ಪು ಮಾಡಿಬಿಟ್ಟಿಯಾ, ಆಗಿಬಿಡ್ತಲೆ ಈಗ ಇದು, ನನ್ನನ್ನು ಯಾಕೆ ಆಹ್ವಾನ ಮಾಡಿದೆ ಅಂತ ಹೇಳ್ತಾನೆ. ಆಕೆ ಕರ್ಣನಾಗ ಬಂದುಬಿಟ್ಟಿದ್ದಾನೆ ಅಲೆ. ಇಲ್ಲ, ನಾನೀಗ ಅವಿವಾಹಿತ ಇದ್ದೀನಿ, ಕನ್ಯೆ ಇದ್ದೀನಿ, ನನ್ನ ತಂದೆಗೆ ಕಳಂಕ, ಇಡೀ ಒಂದು ನನ್ನ ರಾಜ್ಯಕ್ಕೆ ಕಳಂಕ, ನನ್ನ ಸ್ವಯಂವರದ ಸಿದ್ಧತೆ ಆಗ್ತಾಯಿದೆ ಎಲ್ಲ ಹೇಳ್ತಾಳೆ. ಆವಾಗ ಆಕೆಗೆ ಅದಕ್ಕೊಂದು ದಾರಿಯನ್ನು ಸೂರ್ಯದೇವ ತೋರಿಸ್ತಾನೆ. ಆವಾಗ ಕೇಳ್ತಾಳೆ, ಈ ಒಂದು ಮಗನ ರಕ್ಷಣೆಯನ್ನು ನೀನೇ ಮಾಡಬೇಕು ಅಂತಕ್ಕಂಥದ್ದನ್ನು ಆಕೆ ಕುಂತಿ ಸೂರ್ಯದೇವನನ್ನು ಪ್ರಾರ್ಥಿಸ್ಕೊಳ್ತಾಳೆ. ಅದಕ್ಕೆ ಒಪ್ತಾನೆ ಅವನು ಸೂರ್ಯದೇವ. ನೀನು ಕನ್ಯೆಯಾಗಿಯೇ ಇರುವೆ, ಈಗ ನಿನಗೆ ಮಗ ಹುಟ್ಟಿದಾನಂದ್ರೂ ಕೂಡ ನೀನು ಕನ್ಯೆಯಾಗಿ ಇರುವೆ ಅಂಥ ವರದಾನವನ್ನು ನಾನು ನಿನಗೆ ಕೊಡ್ತೀನಿ ಅಂತ ಸೂರ್ಯದೇವ ವರವನ್ನು ಕೊಡ್ತಾನೆ. ಆಕೆ ಏನು ಮಾಡ್ತಾಳೆ, ಮುಂದೆ ಅದನ್ನು ಆ ಮಗುವನ್ನು ಅಲ್ಲೇ ನದಿ ಹರಿತಾ ಇರ್ತದೆ, ಒಂದು ಬಿದಿರಿನ ಬುಟ್ಟಿಯಲ್ಲಿ ಎಲ್ಲ ಮೆತ್ತಗೆ ಹಾಸಿಗೆಯನ್ನು ಮಾಡಿ ಆ ಬುಟ್ಟಿಯಲ್ಲಿ ಇಟ್ಟು ಆ ಒಂದು ಹೂವುಗಳನ್ನು ಇಟ್ಟು ತೇಲಿಬಿಡ್ತಾಳೆ ಅದನ್ನು. ಮುಂದೆ ಅದೇ ಬುಟ್ಟಿ ಮುಂದೆ ಹಸ್ತಿನಾಪುರಕ್ಕೆ ಹೋಗ್ತೈತಿ. ಹಸ್ತಿನಾಪುರದಲ್ಲಿ ಆ ಒಂದು ಭೀಷ್ಮನ ಸಾರಥಿ, ರಥದ ಸಾರಥಿ ಸುಷೇನ ಅಂತಕ್ಕಂಥವನು, ಅತಿರಥ ಅಂತ ಹೇಳ್ತೇವೆ ಅವನಿಗೆ. ಆ ಸುಷೇನನಿಗೆ ಸಿಗ್ತದೆ ಅದು, ಅವ್ರಿಗೆ ಮಕ್ಕಳಾಗಿರೋದು ಬಹುಕಾಲ. ಆ ಸುಷೇನ ಮತ್ತು ರಾಧೆ ಅದಕ್ಕೆ ಆ ಸುಷೇನನ ಹೆಂಡತಿ, ಅವ್ರ ಕುಲದಲ್ಲಿ ಸೂತಪುತ್ರರು ಅಂತ ಹೇಳ್ತೇವೆ. ಅಲ್ಲಿ ಸೂತ ಕುಲ ಅಂದರೆ ಕೆಳವರ್ಗದವರು ಅಂತಕ್ಕಂಥದ್ದು ಅವ್ರಿಗೆ ಸಿಗ್ತತೆ. ಅವರು ಆ ಒಂದು ಕರ್ಣನನ್ನು ಬೆಳೆಸ್ತಾರೆ. ಈ ಸೂರ್ಯದೇವ ಆ ಒಂದು ಕರ್ಣನ ರಕ್ಷಣೆಗೆ ಅವನು ಹುಟ್ಟುತ್ತಲೇ ಅವನಿಗೆ ಹೃದಯ ಕವಚವನ್ನು ದಯಪಾಲಿಸ್ತಾನೆ. ಹೃದಯ ಕವಚ ಅಂದರೆ ಈಗೇನು ಸೈನಿಕರು ಯುದ್ಧದಲ್ಲಿ ಒಂದು ಉಕ್ಕಿನ ಕವಚವನ್ನು ಹಾಕ್ಕೊಳ್ತಾರೆ, ಗುಂಡು ಹೊಡೆದ್ರೂ ಸಹ ಆ ಒಂದು ಎದೆಗೆ ನಾಟಬಾರ್ದು. ಹೃದಯಕ್ಕೆ ಯಾಕೆ ಹಾಕ್ತಾರೆ ಅಂದರೆ ಇಲ್ಲಿ ಹೃದಯ ಅಂತಕ್ಕಂಥದ್ದು ಈಗೆಲ್ಲ ನಾವು ನೋಡ್ತೀವಿ, ಬಂದು ಕೊಡೆಯರೆಲ್ಲ ಹೃದಯ ಕೊಡಿತಾರಲ್ಲ, ಹೃದಯ ಕೊಡಿದ್ರೆ ಬೇಗ ಸತ್ತೋಗ್ಬಿಡ್ತಾರೆ. ಕೈ ಕಾಲಿಗೆ ಹೊಡೆದ್ರೆ ಅದನ್ನ ಬದುಕ್ಬೋದು. ಹಂಗೆ ಹಿಂದೆ ಬಾಣಗಳನ್ನು ಸಹ ಬಿಡ್ತಾಯಿದ್ರು ಎದೆಗೆ ಸೀದಾ. ಆ ಒಂದು ಬಾಣಗಳಿಂದ ಏನೂ ಆಗಬಾರ್ದಂತ ಹೃದಯ ಕವಚವನ್ನು ದಯಪಾಲಿಸ್ತಾನೆ ಯಾರು, ಸೂರ್ಯ ಕರ್ಣನಿಗೆ, ತನ್ನ ಮಗನಿಗೆ. ತನ್ನದೇ ಒಂದು ದೈವಾಂಶ ಸಂಭೂತನಾಗಿರ್ತಕ್ಕಂಥ ಮಗ ಅವನು ಆ ಕರ್ಣ. ಜೊತೆಗೆ ಕರ್ಣಕುಂಡಲಗಳನ್ನು ದಯಪಾಲಿಸ್ತಾನೆ. ಆ ಒಂದು ಕಿವಿ ಓಲೆ ಅಂತ ಹೇಳ್ಬೋದು ನಾವು. ಒಂದು ಕರ್ಣಕುಂಡಲ ಅಂತಂದರೆ ಭಾಳ ಶೋಭಾಯಮಾನವಾಗಿ ಅವನು ಕರ್ಣ ಕಾಣ್ತಾನೆ. ಚಿನ್ನದ ಕಿವಿಯೋಲೆ ಕರ್ಣಕುಂಡಲಗಳು, ಜೊತೆಗೆ ಹೃದಯ ಕವಚ, ಈಗೇನು ಸೈನಿಕರು ಹಾಕ್ಕೊಳ್ತಾರಲ್ಲ ಅಂಥ ಒಂದು ಹೃದಯ ಕವಚ ಅಂದರೆ ನ್ಯಾಚುರಲ್ ಇದು. ಅಂಥ ಹೃದಯ ಕವಚವನ್ನು ಅವ್ರಿಗೆ ಯಾರು ಬಾಣ ಹೊಡೆದ್ರೂ ಎದೆಗೆ ಅವನಿಗೆ ನಾಟಲ್ಲ, ಬಾಣಗಳು ವಾಪಸ್ ಹೋಗ್ತವೆ. ಅಂದರೆ ಅವನ ಕರ್ಣನ ರಕ್ಷಣೆಗೆ ಸೂರ್ಯದೇವ ಆ ಒಂದು ರಕ್ಷಣೆ ವ್ಯವಸ್ಥೆಯನ್ನು ಮಾಡ್ತಾನೆ. ಮುಂದೆ ಭೂಮಂಡಲದಲ್ಲಿ ಇವನು ಕರ್ಣ ಅಂತಕ್ಕಂಥ ಒಂದು ಹೆಸರಿನಿಂದ, ದಾನಶೂರ ಕರ್ಣ ಅಂತಕ್ಕಂಥ ಹೆಸರಿನಿಂದ ಇವನು ಬೆಳಗ್ತಾನೆ ಅಂತಕ್ಕಂಥ ಒಂದು ವರವನ್ನು ಆ ಒಂದು ಇವನು ಸೂರ್ಯದೇವ ಕುಂತಿಗೆ ಹೇಳ್ತಾನೆ. ಅದಾಗಿ ಮೇಲೆ ದಿನಗಳೇ ಆಗಿರ್ತವೆ. ಅದನ್ನು ನೆನಪು ಮಾಡ್ಕೊಳ್ತಾಳೆ ಈಕೆ. ಮುಂದೆ ಈ ವಿಚಾರ ಯಾರಿಗಾರ ಗೊತ್ತಾದರೆ ಹೆಂಗೆ, ಅದಕ್ಕೆ ಆಕೆ ದಾಸಿ ಹೇಳ್ತಾಳೆ ಕುಂತಿಗೆ, ಮುಂದೆ ಭವಿಷ್ಯದಲ್ಲಿ ಈ ವಿಚಾರವನ್ನು ನೀನು ಎಲ್ಲಿ ಹೇಳಬಾರ್ದು ಅಂತ ಮಾತು ತಗೊಳ್ತಾಳೆ ಆಕೆ ದಾಸಿ. ನೋಡಿರಿ, ಈ ಮಹಾಭಾರತದಲ್ಲಿ ನಾವು ನೋಡಿದಾಗ ಅವರೇನು ಈಗ ಹೆಣ್ಮಕ್ಳೇನು ಮದುವೆಯಾಗಿ ಹಸ್ತಿನಾಪುರಕ್ಕೆ ಬರ್ತಾರಲ್ಲ, ಅವ್ರ ಜೊತೆಗೆ ಅವರ ಆಪ್ತ ದಾಸಿಯರು ಸಹ ಬರ್ತಾಯಿದ್ದಾರೆ ಎಲ್ಲರೂ. ಅಂದರೆ ಆಕೆಗೇನು ಆತ್ಮೀಯರಾಗಿ ದಾಸಿಯರು ಇರ್ತಾರಲ್ಲ, ಅಂದರೆ ಈಕೆಯ ಬೇಕು ಬೇಡಗಳನ್ನೆಲ್ಲ ಮೊದಲಿಂದ ಚಿಕ್ಕವಳಿದ್ದಾಗಲಿದ್ದ ಸಹ ನೋಡಿರ್ತಾರೆ. ಅವರೆಲ್ಲರೂ ಸಹ ಅವರಿಂದನೇ ಆ ಬೇರೆ ರಾಜ್ಯಕ್ಕೆ ಶಿಫ್ಟ್ ಆಗ್ತಾರೆ ಅವ್ರು ಕೂಡ. ಅದನ್ನು ನಾವು ನೋಡ್ತೀವಿ ಎಲ್ಲ ಒಂದು ರಾಣಿಯರು ಬಂದಾಗ.
ಅದನ್ನು ಮರ್ತು ಬಿಡ್ರಿ. ಮುಂದೆ ಯಾವುದೇ ವಿಚಾರಗಳನ್ನು ನೀವು ಮುಂದೆ ಭವಿಷ್ಯದಲ್ಲಿ ಇದನ್ನು ಯಾರಿಗೂ ಹೇಳಬಾರ್ದು ಅಂತಕ್ಕಂಥ ಒಂದು ಭಾಷೆಯನ್ನು ಆಕಿ ತಗೊಳ್ತಾಳೆ. ಯಾರು? ಕುಂತಿಯ ದಾಸಿ ಆಕಿ ಪ್ರಿಯಮೋದ ಅಂತಕ್ಕಂಥಕ್ಕಿ. ಪಾಂಡು ಗಾಂಧಾರಿ ಆಶೀರ್ವಾದದಿಂದ ಕುಂತಿ ಭೋಜನ ರಾಜ್ಯಕ್ಕೆ ಪಯಣವನ್ನು ಬೆಳೆಸ್ತಾನೆ. ಇವ್ರಿಗೆ ಆಮಂತ್ರಣ ಬಂದಿರ್ತಲ್ಲ, ಸ್ವಯಂವರಕ್ಕೆ ಆಮಂತ್ರಣ ಬಂದಿರುತ್ತಲ್ಲ, ಗಾಂಧಾರಿಯನ ಆಶೀರ್ವಾದವನ್ನು, ಧೃತರಾಷ್ಟ್ರನ ಆಶೀರ್ವಾದನ, ಎಲ್ಲ ಹಿರಿಯರ ಆಶೀರ್ವಾದನ ತಗೊಂಡು ಇವನು ಅದಕ್ಕೆ ಆ ಒಂದು ಕುಂತಿ ರಾಜ್ಯಕ್ಕೆ ಪ್ರಯಾಣವನ್ನು ಸ್ವಯಂವರಕ್ಕಾಗಿ ಬೆಳೆಸ್ತಾನೆ. ಕುಂತಿ ಒಂದು ರಾಜ್ಯಕ್ಕೆ ಹೋಗ್ತಾನೆ. ಅಲ್ಲಿ ಪ್ರತಿ ಸ್ವಯಂವರದಲ್ಲಿ ಒಂದು ಪ್ರಶ್ನೆ ಯಾವುದಾದ್ರು ಒಂದು ನಿಯಮಗಳನ್ನು ಹಾಕಿರ್ತಾರೆ, ಯಾವ ರೀತಿ ಸ್ವಯಂವರ ಮಾಡಬೇಕು ಅಂತಕ್ಕಂಥದ್ದು. ಇಲ್ಲಿ ಏನಾಗಿತ್ತು ಅಂತಂದರೆ, ಇಲ್ಲಿ ಕುಂತಿ ಪ್ರಶ್ನೆಗಳನ್ನು ಕೇಳೋಕ್ಕೆ ಆಕಿ ಹೇಳಿರ್ತಾಳೆ ಅವರಪ್ಪಗೆ, ನಾನು ಪ್ರಶ್ನೆಗಳನ್ನು ರಾಜರುಗಳಲ್ಲಿ ಪ್ರಶ್ನೆಗಳನ್ನು ಕೇಳ್ತೀನಿ, ಯಾರ ಪ್ರಶ್ನೆಗಳಿಂದ ಉತ್ತರಗಳು ಬರ್ತಾವಲ್ಲ, ಯಾರ ಉತ್ತರಗಳಿಂದ ನನಗೆ ಸಮಾಧಾನ ಆಗ್ತದೋ ಅವರನ್ನು ನಾನು ಮದುವೆ ಆಗ್ತೀನಿ ಅಂತಕ್ಕಂಥದ್ದನ್ನು ತನ್ನ ತಂದೆಗೆ ಹೇಳಿರ್ತಾಳೆ. ಅದೇ ರೀತಿ ಪ್ರಶ್ನೆಗಳ ಮೂಲಕ ರಾಜಕುಮಾರನನ್ನು ಆಯ್ಕೆ ಮಾಡ್ತಕ್ಕಂಥ ಒಂದು ಸ್ವಯಂವರವನ್ನು ಕುಂತಿ ಭೋಜ ಏರ್ಪಡಿಸಿರ್ತಾನೆ. ಅಲ್ಲಿ ಆಕೆಯ ಪ್ರಶ್ನೆ ಏನಂತಂದರೆ, ಕುಂತಿಯ ಪ್ರಶ್ನೆ, ಗೌತಮರ ಪತ್ನಿ ಅಹಲ್ಯೆ ಇಂದ್ರನೊಡನೆ ಅವೈವಾಹಿಕ ಸಂಬಂಧ ಹೊಂದಿರ್ತಾಳೆ. ಗೌತಮರು ಶಾಪ ಕೊಡ್ತಾರೆ ಕಲ್ಲಾಗಂತಕ್ಕಂಥದ್ದು. ಆನಂತರ ಶ್ರೀರಾಮ ಆ ಒಂದು ಅಹಲ್ಯೆಗೆ ಮುಕ್ತಿಯನ್ನು ಕೊಡ್ತಾನೆ. ಇದು ಸರಿನಾ? ಇದು ಪ್ರಶ್ನೆ ಹಾಕಿದ್ದು. ಯಾರ್ದು? ಕುಂತಿಯ ಪ್ರಶ್ನೆ. ಇದಕ್ಕಾಕಿ ಸಮಾಧಾನ ಆದರೆ ಉತ್ತರ ಆಕಿ ಮದುವೆ ಆಗ್ತಾಳೆ. ಆ ಒಂದು ಗೌತಮ ಋಷಿಗಳು ಇವರು ಸಹ ಪತ್ನಿ ಅಹಲ್ಯೆ. ಇವರು ಗೌತಮರು ಬೆಳಗ್ಗೆ ಸ್ನಾನಕ್ಕೆ ಹೋದಾಗ ಆ ಇಂದ್ರ ಗೌತಮರ ರೂಪದಲ್ಲಿ ಬಂದು ಅಹಲ್ಯೆಯನ್ನು ಸೇರಿರ್ತಾನೆ. ಅದು ಆಕೆಗೆ ಗೊತ್ತಿರಲ್ಲ. ಅದಕ್ಕೆ ಅವರ ಆಂತರ ಬಂದು ಶಾಪ ಕೊಡ್ತಾರೆ, ನೀನು ಕಲ್ಲಾಗಂತಂದು. ಸಾವಿರಾರು ವರ್ಷಗಳ ಕಾಲ ಆಕಿ ಕಲ್ಲಾಗಿ ಮಳೆ ಬಿಸಿಲು ಗಾಳಿಗೆ ಎದುರಿಟ್ಟಿರ್ತಾಳೆ. ಆನಂತರ ಶ್ರೀರಾಮಕ್ಕೆ ಮುಕ್ತಿಯನ್ನು ಕೊಡ್ತಾನೆ. ಇದು ಸರಿನಾ ಅಂತ ಪ್ರಶ್ನೆಯನ್ನು ಕೇಳ್ತಾಳೆ. ಅದಕ್ಕೆ ಸಮಂಜಸವಾಗಿರ್ತಕ್ಕಂಥ ಉತ್ತರವನ್ನು ಯಾರು? ಪಾಂಡು ಕೊಡ್ತಾನೆ, ಎಲ್ಲರೂ ಕೊಡಲ್ಲ. ಏನು ಅಂತಂದರೆ, ಈಗ ಅಹಲ್ಯೆ ಆಕೆಗೆ ಗೌತಮರ ಒಂದು ವೇಷದಲ್ಲಿ ಇಂದ್ರ ಬಂದಿರ್ತಾನೆ. ಆಕೆಗೆ ಗೊತ್ತಿರಲ್ಲ ಇವನು ಇಂದ್ರ ಅಂತಕ್ಕಂಥದ್ದು, ಆಕೆಗೆ ಗೊತ್ತಿರಲ್ಲ. ಹಂಗಾಗಿ ಆಕೆ ತಪ್ಪಿಲ್ಲ ಅಂತಕ್ಕಂಥದ್ದು ಒಂದು ವಾದ. ಇನ್ನೊಂದು ವಾದ ಏನಂದರೆ, ಅಹಲ್ಯೆಗೆ ಗೊತ್ತಾಯಿತು ಇವನು ಇಂದ್ರ ಗೌತಮರ ರೂಪದಲ್ಲಿ ಬಂದಿದ್ದಾನೆ ಅಂತ ಗೊತ್ತಾಯಿತು. ಆಗಿನ ಕಾಮತೃಷೆಗಾಗಿ ಆಕೆ ಸುಮ್ಮನೆ ಇದ್ಲು. ಆ ಒಂದು ತಪ್ಪಿಗಾಗಿ ಸಾವಿರಾರು ವರ್ಷಗಳ ಕಾಲ ಪಶ್ಚಾತ್ತಾಪ ಪಟ್ಟು ಕಲ್ಲಾಗಿ ಆಕೆ ಶಿಕ್ಷೆಯನ್ನು ಅನುಭವಿಸಿದ್ಲು. ಆನಂತರ ರಾಮ ಆಕೆಗೆ ಮುಕ್ತಿಯನ್ನು ಕೊಡ್ತಾನೆ. ಹಂಗಾಗಿ ಅದೇನೋ ಅಂತ ತಪ್ಪಲ್ಲ, ಆಕೆದು ತಪ್ಪಿಗೆ ಪ್ರಾಯಶ್ಚಿತ್ತವನ್ನು ಅನುಭವಿಸಿಬಿಟ್ಟಿದ್ದಾಳೆ ಅಂತಕ್ಕಂಥದ್ದನ್ನು ಇವನು ವಾದವನ್ನು ಮಂಡಿಸ್ತಾನೆ. ಯಾರದೇ ತಪ್ಪಾಗಿರಲಿ ಅಲ್ಲಿ ಪ್ರಾಯಶ್ಚಿತ್ತ ಅಂತಕ್ಕಂಥದ್ದು ದೊಡ್ಡ ಶಿಕ್ಷೆ ಅಂತ. ಪ್ರಾಯಶ್ಚಿತ್ತ ಮಾಡ್ಕೊಂಡ್ಬಿಟ್ರೆ ಅದು ದೊಡ್ಡ ಶಿಕ್ಷೆ. ಮುಂದೆ ಪ್ರಾಯಶ್ಚಿತ್ತ ಮಾಡ್ಕೊಂಡು ಮುಂದೆ ಆ ರೀತಿ ಆಗಲ್ಲ ಅಂತಕ್ಕಂಥದ್ದು ನಾವು ಜೀವನದಲ್ಲಿ ನಡ್ಕೊಂಡ್ಬಿಟ್ರೆ ಅದಕ್ಕಿಂತ ಒಳ್ಳೆಯ ಶಿಕ್ಷೆ ಇನ್ನೊಂದಿಲ್ಲ. ಹಂಗೆ ಆ ಒಂದು ಪಾಂಡುವಿನ ಉತ್ತರದಿಂದ ಆಕೆಗೆ ಸಮಾಧಾನ ಆಯಿತು. ಹಂಗಾಗಿ ಪಾಂಡುವಿಗೆ ಆಕೆ ಮಾಲೆಯನ್ನು ಹಾಕ್ತಾಳೆ. ಅಲ್ಲಿಗೆ ಅವರ ಮುಂದಿನ ವಿವಾಹ ಕಾರ್ಯಕ್ಕೆ ಪ್ರಾರಂಭ ಆಗ್ತದೆ ಅಂತಕ್ಕಂಥದ್ದನ್ನು ಹೇಳ್ತಾ ಇಲ್ಲಿಗೆ ಈ ಮಹಾಭಾರತ ಕಥಾಸಾರ ಭಾಗ 5ಕ್ಕೆ ನಾನು ವಿರಾಮವನ್ನು ಕೊಡ್ತಾ, ಇವತ್ತು ಬಹುತೇಕ ಪ್ರಚಲಿತ ಘಟನೆಗಳಿಗೆ ನನ್ನ ಮಾಹಿತಿ ಭಾಳ ಆಯಿತು ಅಂತ ಅಂದ್ಕೊಂಡಿದ್ದೀನಿ. ಮುಂದಿನ ಒಂದು ಸಂಚಿಕೆಗಳಲ್ಲಿ ಮುಂದಿನ ವಿಚಾರಗಳನ್ನು ಹಂಚ್ಕೊಳ್ಳೋಣ ಅಂತಕ್ಕಂಥದ್ದನ್ನು ಹೇಳ್ತಾ, ಇಲ್ಲಿಯವರೆಗೂ ಈ ಒಂದು ವಿಚಾರಗಳನ್ನು ಮಂಡಿಸೋದಕ್ಕೆ ಅವಕಾಶಗಳನ್ನು ಕೊಟ್ಟಿರ್ತಕ್ಕಂಥ ಥಿಯೋಸಾಫಿಕಲ್ ಲಾಡ್ಜ್ನವರಿಗೂ ಸಾವಧಾನವಾಗಿ ಕೇಳಿರ್ತಕ್ಕಂಥ ಎಲ್ಲ ಆತ್ಮೀಯ ಶರಣರಿಗೂ ತುಂಬ ಹೃದಯ ಧನ್ಯವಾದಗಳನ್ನು ಅರ್ಪಿಸಿ ನನ್ನೆರಡು ಮಾತುಗಳಿಗೆ ವಿಶ್ರಾಂತಿಯನ್ನು ಕೊಡ್ತೀನಿ. ಶರಣಾರ್ಥಿಗಳು.